ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ಸೊ ನಿಮಗೆ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ವರೆಗೂ ಆಗಿತ್ತು, ರೈಟ್? ಸೊ ಇವಾಗ ಟೋಲರೆನ್ಸ್ ಗ್ರೂಪ್ ಡಿಸ್ಕಸ್ ಮಾಡೋಣ. ಸೊ ಅದಾದ್ಮೇಲೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಸೊ ಟೋಲರೆನ್ಸ್ ಗ್ರೂಪ್. ಸೊ ಟೋಲರೆನ್ಸ್ ಗ್ರೂಪ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಸೊ ಒಂದು ಪರ್ಟಿಕ್ಯುಲರ್ ಆಗಿ ಇನ್ವಾಯ್ಸ್ ಪೋಸ್ಟಿಂಗ್ ಮಾಡಬೇಕಾದ್ರೆ ಒಂದು ಲಿಮಿಟ್ ಸೆಟಪ್ ಮಾಡಬೇಕು ಅಂತ ಇರುತ್ತೆ. ಸೊ ಲೈಕ್ ಹೆಂಗೆ ಅಂದರೆ, ಸೊ ಎಂಪ್ಲಾಯಿ ವೈಸ್ ಆಗಿರ್ಬೋದು ಅಥವಾ GL ಅಕೌಂಟ್ ಡಾಕ್ಯುಮೆಂಟ್ ವೈಸ್ ಆಗಿರ್ಬೋದು. ಓಕೆ, ಸೊ ಪರ್ಟಿಕ್ಯುಲರ್ಲಿ ಈ ಡಾಕ್ಯುಮೆಂಟ್ಗೆ ಸೊ ಎಷ್ಟು ಅಮೌಂಟ್ನ ನಾವು ಪೋಸ್ಟ್ ಮಾಡಬೇಕು ಅಂತ ಒಂದು ಲಿಮಿಟ್ ಸೆಟ್ ಮಾಡೋದು. ಓಕೆ, ಅದಕ್ಕಿಂತ ಜಾಸ್ತಿ ನೀವು ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಸಿಸ್ಟಮಲ್ಲಿ ಎರರ್ ಬರುತ್ತೆ. ಸೊ ಅದೇ ಥರ ನಿಮಗೆ ಎಂಪ್ಲಾಯಿ ಅಗೇನೆಸ್ಟ್ ಕೂಡ ಸೆಟಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಇವಾಗ ನಂದು ಯೂಸರ್ ಐಡಿಗೆ ಸೊ ನನಗೆ ಎಷ್ಟು ಲಿಮಿಟ್ ಇದೆ, ಸೊ ನನಗೆ ಅಪ್ ಟು 1 lakh ಅಥವಾ 5 lakh ಅಥವಾ 10 lakh ಇನ್ವಾಯ್ಸ್ ರೈಸ್ ಮಾಡೋದಕ್ಕೆ ಪರ್ಮಿಷನ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಸೀನಿಯರ್ ಎಂಪ್ಲಾಯೀಸ್ ಬಂದಾಗ ಅವ್ರಿಗೆ ಜಾಸ್ತಿ ಇರುತ್ತೆ, ಮೇ ಬಿ 1 crore, ಮೋರ್ ದೆನ್ 1 crore ಏನಾದ್ರು ಪ್ರೊಸೆಸ್ ಮಾಡಬೇಕು ಅಂದರೆ ಸೊ ಸೀನಿಯರ್ ಎಂಪ್ಲಾಯೀಸ್ಗೆ ಸೊ ಲಿಮಿಟ್ ಸೆಟಪ್ ಮಾಡ್ಬೋದು. ಓಕೆ, ಸೊ ಟಿಲ್ 1 crore ಸೊ ನಿಮಗೆ ಸೊ ಲೈಕ್ ಫ್ರೆಶರ್ಸ್ ಅಥವಾ ಜೂನಿಯರ್ ಲೆವೆಲ್ ಎಂಪ್ಲಾಯೀಸು ಪೋಸ್ಟಿಂಗ್ಸ್ ಮಾಡೋ ಥರ. ಸೊ ಈ ಥರ ಸೆಟಪ್ಸ್ನ ಕೆಲವೊಂದು ಕಂಪನೀಸ್ ಫಾಲೋ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಟೋಲರೆನ್ಸ್ ಗ್ರೂಪ್ ಅಂತ ಮೇಂಟೈನ್ ಮಾಡ್ತಾರೆ. ಓಕೆ, ಬಟ್ ನಿಮಗೆ ಇವಾಗ ಟೋಲರೆನ್ಸ್ ಗ್ರೂಪ್ ಅನ್ನೋದು ಕಾಮನ್ ಆಗಿ ಮೇಂಟೈನ್ ಮಾಡಬೇಕು. ಸೊ ವೆದರ್ ಯು ಯೂಸ್ ಆರ್ ನಾಟ್, ಸೊ ಯೂಸ್ ಮಾಡಿ ಬಿಡಿ. ಓಕೆ, ಬಟ್ ಟೋಲರೆನ್ಸ್ ಇವಾಗ ಮೇಂಟೈನ್ ಮಾಡಲೇಬೇಕು. ಸೊ ವಿತೌಟ್ ಟೋಲರೆನ್ಸ್ ಸೆಟಪ್ ನೀವು ಸೊ ಬೇರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಟೋಲರೆನ್ಸ್ನ ಮೇಂಟೈನ್ ಮಾಡಬೇಕು. ಸೊ ಯಾವ ಥರ ಮೇಂಟೈನ್ ಮಾಡಬೇಕು ಟೋಲರೆನ್ಸ್? ಇವಾಗ ನೋಡಿ, OB A0 ಹಾಕಿದ್ದೀನಿ. ಸೊ ಇದೊಂದೇ ಅಲ್ಲ, ಸೊ OB A3, OB A4 ಎಲ್ಲ ತುಂಬ ಟಿ ಕೋರ್ಸ್ ಇದೆ. ಸೊ ಬಟ್ ನಿಮಗೆ ಪಾತಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಗೋ ಟು SIMG. ಸೊ SIMG ಫೈನಾನ್ಷಿಯಲ್ ಅಕೌಂಟಿಂಗ್, ಜನರಲ್ ಲೆಡ್ಜರ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂಡ್ ಓಪನ್ ಐಟಮ್ ಕ್ಲಿಯರಿಂಗ್. ಸಾರಿ, ನಾಟ್ ಓಪನ್ ಐಟಮ್ ಕ್ಲಿಯರಿಂಗ್, ಓಪನ್ ಐಟಮ್ ಕ್ಲಿಯರಿಂಗ್ ಅಂಡ್ ಕ್ಲಿಯರಿಂಗ್ ಡಿಫರೆನ್ಸ್. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಟೋಲರೆನ್ಸ್ನ ಡಿಫೈನ್ ಮಾಡಬೇಕು. ಫಸ್ಟ್ ಟೋಲರೆನ್ಸ್ ಫಾರ್ GL ಅಕೌಂಟ್. ಓಕೆ, ಫಸ್ಟ್ ಏನು ಮಾಡೋಣ, ಟೋಲರೆನ್ಸ್ ಫಾರ್ GL ಅಕೌಂಟ್. ಸೊ ನೀವು ಲಿಮಿಟ್ ಸೆಟ್ ಮಾಡದೇ ಇದ್ರೂ ಕೂಡ ಟೋಲರೆನ್ಸ್ ಗ್ರೂಪ್ನ ಡಿಫೈನ್ ಮಾಡಬೇಕು. ಓಕೆ, ಸೊ ಇವಾಗ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ನಮ್ಮ ಕಂಪನಿ ಕೋಡ್ ಯಾವುದು? SYL. ಸೊ ಗೋ ಟು SYL ಕಂಪನಿ ಕೋಡ್ and set up on group. Maintain SYL only. Okay, so no worries, maintain it. Give SYL. Okay, ಸೊ ಇಲ್ಲಿ ನಿಮಗೆ ರೇಂಜ್ ಬೇಕು ಅಂದರೆ ನೀವು ರೇಂಜ್ ಮೇಂಟೈನ್ ಮಾಡ್ಕೋಬೋದು. ಸೊ ಇಫ್ ನಾಟ್ ಯು ಕ್ಯಾನ್ ಕೀಪ್ ಇಟ್ ಬ್ಲ್ಯಾಂಕ್. ಸೊ ಇದು ಪರ್ಟಿಕ್ಯುಲರ್ಲಿ ನೀವು ಮೇಂಟೈನ್ ಮಾಡಲೇಬೇಕು ಅಂತ ಏನಿಲ್ಲ, ಬಟ್ ನೀವು ಗ್ರೂಪ್ನ ಮೇಂಟೈನ್ ಮಾಡಬೇಕು. ಸೊ ಗ್ರೂಪ್ ಇಸ್ ಮ್ಯಾಂಡೇಟರಿ. ಓಕೆ, ಸೊ TR ಯಾವುದು? 370 ಸೇವ್ ಮಾಡಿ. ಸೊ ಇವಾಗ ಟೋಲರೆನ್ಸ್ ನಾವು GL ಅಕೌಂಟ್ಗೆ ಮೇಂಟೈನ್ ಮಾಡಿ. ಸೊ ಸಿಮಿಲರ್ ವೇ ನೋಡಿ, ಇವಾಗ GLಗೆ ನಾವು ಟೋಲರೆನ್ಸ್ ಮೇಂಟೈನ್ ಆಯಿತು. ಸೊ ಸಿಮಿಲರ್ ವೇ ಏನು ಮಾಡಬೇಕು, ಸೊ ಎಂಪ್ಲಾಯೀಸ್ ಕೂಡ ಡಿಫೈನ್ ಮಾಡಬೇಕು. ಸೊ ಎಂಪ್ಲಾಯಿಗೆ ಏನಕ್ಕೆ ಡಿಫೈನ್ ಮಾಡಬೇಕು? ಸೊ ಹೇಳಿದ್ನಲ್ಲ, ಪರ್ಟಿಕ್ಯುಲರ್ ಎಂಪ್ಲಾಯೀಸ್ಗೆ ಎಷ್ಟು ನೀವು ಟೋಲರೆನ್ಸ್ ಸೆಟಪ್ ಮಾಡ್ಬೋದು ಅಂತ. ಓಕೆ, ಇವಾಗ ಸರ್ ವಾಯ್ಸ್ ಕೇಳಿಸ್ತಿಲ್ಲ ನನಗೆ. ಹೌದಾ, ಯಾರಿಗೂ ಕೇಳಿಸ್ತಾ ಇಲ್ವಾ ಅಥವಾ ನಿಮಗೆ ಮಾಡೋಣ? ಯಾರಿಗೂ ಕೇಳಿಸ್ತಾ ಇಲ್ಲ ಇವಾಗ? ಇಲ್ಲ, ಕೇಳಿಸ್ತಿದೆ. ಹೌದಾ, ಯಾರಿಗೆ ಕೇಳಿಸ್ತಾ ಇಲ್ಲ? ಸುಹಾಸ್, ನಿಮಗೆ ಕೇಳಿಸ್ತಾ ಇಲ್ವಾ? ಯಾರಿಗೆ? ರವಿಕುಮಾರ್, ನಿಮ್ಗೆ ಯಾರಿಗೆ ಕೇಳಿಸ್ತಾ ಇಲ್ಲ? ಇಲ್ಲ ಸರ್, ನಮ್ಗೆ ಕೇಳಿಸ್ತಾ ಇದೆ. ಓಕೆ, ಮೇ ಬಿ ಸುಹಾಸ್ ನೋಡಿ ನೆಟ್ವರ್ಕ್ ಇಶ್ಯೂ ಏನೋ ಇರ್ಬೋದು, ಮೇ ಬಿ ಚೆಕ್ ಮಾಡಿ ಒಂದ್ಸಲ. ಓಕೆ ಓಕೆ, ಸೊ ನೋಡಿ, ಇವಾಗ ಗ್ರೂಪ್ ಕ್ರಿಯೇಟ್ ಮಾಡ್ತಿದೀವಿ ಎಂಪ್ಲಾಯೀಸ್ಗೆ. ಏನು ಕ್ರಿಯೇಟ್ ಮಾಡ್ತಿದೀವಿ ಅಂದ್ರೆ, ನಾನು ಹೇಳಿದ್ನಲ್ಲ, ಇವಾಗ ಯಾರಾದ್ರೂ ಹೊಸ ಎಂಪ್ಲಾಯೀಸ್, ನೀವು ಎಂಪ್ಲಾಯೀಸ್ ಜಾಯ್ನ್ ಆಗಿರ್ತಾರೆ. ಸೊ ಡೈರೆಕ್ಟ್ ಆಗಿ ಅವ್ರಿಗೆ
ಸೊ ಹೈ ಲೆವೆಲ್ ಇನ್ವಾಯ್ಸ್ ಎಲ್ಲ ಪೋಸ್ಟಿಂಗ್ ಮಾಡೋದಕ್ಕೆ ಪೇಮೆಂಟ್ ಮಾಡೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಒಂದು ಸೆಟಪ್ನ ಮೇಂಟೈನ್ ಮಾಡ್ತಾರೆ ಡಾಕ್ಯುಮೆಂಟ್ಗೆ. ಸೊ ಆಸ್ ಪರ್ ದಟ್ ಏನು ಮಾಡ್ತಾರೆ, ಪೋಸ್ಟಿಂಗ್ಸ್ನ ಮಾಡಬೇಕಾಗುತ್ತೆ. ಸೊ ಇವಾಗ ನಾನೊಂದು ಎಂಪ್ಲಾಯ್ ಅಗೇನ್ಸ್ಟ್ ಗ್ರೂಪ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ನೋಡಿ ಇವಾಗ SOEL ಅಂತ ಒಂದು ಎಂಪ್ಲಾಯೀಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಿಮಗೆ SOEL ಅಂತಾನೆ ಮಾಡಬೇಕು ಅಂತಾನೆ ಇಲ್ಲ, ಸೊ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ನಾನು ಅದನ್ನ ಒಂದು ಯೂನಿಕ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಕೋಡ್. ಓಕೆ, ಸೊ ದೆನ್ SOEL ಇಸ್ ದ ಕಂಪನಿ. ಓಕೆ, ಸೊ ಕರೆನ್ಸಿ ಆಟೋಮೆಟಿಕ್ ಕಂಪನಿ ಕೋಡಿಂದ ತಗೊಳ್ತಾರೆ. ಸೊ ಅಮೌಂಟ್ ನೀವು ಎಷ್ಟು ಬೇಕಾದ್ರೂ ಸೆಟಪ್ ಮಾಡ್ಬೋದು. ಬಟ್ ಇನ್ ಜನರಲ್ ಏನು ಮಾಡ್ತೀವಿ ಗೊತ್ತಾ, ಸೊ ನೋಡಿ, ಸೊ ನೀವು ನಾರ್ಮಲಿ ಎಲ್ಲ ಕಂಪ್ನಿಲೂ ಈ ಥರದ ಲಿಮಿಟ್ಸ್ ಯಾರು ಮೇಂಟೈನ್ ಮಾಡಲ್ಲ. ಸೊ ಕೆಲವೊಂದು ಕಂಪನೀಸು ಪರ್ಟಿಕ್ಯುಲರ್ಲಿ ಸೊ ಸಪ್ರೇಟ್ ಟಾಲರೆನ್ಸ್ ಗ್ರೂಪ್ನ ಮೇಂಟೈನ್ ಮಾಡ್ಕೊಂಡು ಮಾಡ್ತಾರೆ. ಓಕೆ, ಸೊ ನಿಮ್ಗೆ ಬೇಕು ಅಂದರೆ ನೀವು ಮೇಂಟೈನ್ ಮಾಡ್ಕೊಂಡು ಟ್ರೈ ಮಾಡಿ. ಸೊ ಇಲ್ಲ ಅಂದರೆ ಒಂದು ಇನ್ಫಿನಿಟಿ ರೇಂಜ್ನ ಮೇಂಟೈನ್ ಮಾಡ್ಬೋದು. ಸೊ ಈ ಥರ ಒಂದು ಇನ್ಫಿನಿಟಿ ರೇಂಜ್ ಮೇಂಟೈನ್ ಮಾಡ್ಬೋದು. ಸೊ ಇನ್ಫಿನಿಟಿ ರೇಂಜ್ ಮೇಂಟೈನ್ ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಇದನ್ನು ಪೋಸ್ಟಿಂಗ್ಸ್ಗೆ ಅಲೌ ಮಾಡೋದು. ಓಕೆ, ಆ್ಯಂಡ್ ಕ್ಯಾಶ್ ಡಿಸ್ಕೌಂಟ್ ಪರ್ ಲೈನ್ ಐಟಮ್. ಸೊ ಮಿನಿಮಮ್ ನಿಮಗೆ ಎಷ್ಟು ಕ್ಯಾಶ್ ಡಿಸ್ಕೌಂಟ್ ಕೊಡ್ಬೋದು ಪರ್ ಲೈನ್ ಐಟಮ್ಗೆ ಅಂತ. ಸೊ ಒಂದು ಅಪ್ರಾಕ್ಸಿಮೇಟ್ 5%, 1%, 2% ಎಷ್ಟಾದರೂ ಹಾಕಿ. ಸೊ 5% ಹಾಕಿದ್ದೀನಿ ನಾನು. ಆ್ಯಂಡ್ ಪೇಮೆಂಟ್ ಡಿಫರೆನ್ಸಸ್. ಸೊ ಪೇಮೆಂಟ್ ಡಿಫರೆನ್ಸಸ್ ಅಂದರೆ ಕ್ಯಾಶ್ ಡಿಸ್ಕೌಂಟ್ ಕೊಟ್ಟಾಗ ಸೊ ಟಿಲ್ ಎಷ್ಟು ಡಿಫರೆನ್ಸ್ವರೆಗೂ ಅಡ್ಜಸ್ಟ್ಮೆಂಟ್ ಇಂಟ್ರೆಸ್ಟ್ ಪೋಸ್ಟ್ ಮಾಡ್ಬೋದು. ಸೊ ಕ್ಲಿಯರಿಂಗ್ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಒಂದು 100 rupees ಅಂತ ಇಟ್ಕೊಳ್ಳಿ. ಸೊ 100 rupees ರೆವಿನ್ಯೂ ಇದ್ದಾಗ ಸೊ ಪರ್ಸೆಂಟೇಜ್ ಬಂದ್ಬಿಟ್ಟು ಒಂದು 5% ಅಂದ್ಕೊಳ್ಳೋಣ. ಓಕೆ, ಒಂದು 5% ಅಂದ್ಕೊಳ್ಳೋಣ. ಸೊ 100 rupeesಗೆ ಇವಾಗ 5% ಅಂದರೆ ಎಷ್ಟಾಗುತ್ತೆ, 5 rupees ಆಗುತ್ತೆ. ಕರೆಕ್ಟ್. ಇವಾಗ 5 rupees ನಾನು ಡಿಸ್ಕೌಂಟ್ ಅಡ್ಜಸ್ಟ್ಮೆಂಟ್ಸ್ಗೆ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಬೇಕಾದ್ರೆ 10% ಮಾಡ್ಕೋಬೋದು. 5 rupeesವರೆಗೂ ಅಡ್ಜಸ್ಟ್ಮೆಂಟ್ ಎಂಟ್ರಿ ಪೋಸ್ಟ್ ಮಾಡ್ತಾರೆ. ಓಕೆ, ಸೇವ್ ಇಟ್. ಸೊ ಇವಾಗ ನಾವೇನು ಟಾಲರೆನ್ಸ್ನ ಕ್ರಿಯೇಟ್ ಮಾಡಿದ್ವಲ್ವಾ ಕಂಪನಿ ಕೋಡ್ಗೆ, ಸೊ ಆ ಟಾಲರೆನ್ಸ್ನ ಸೊ ಇಲ್ಲಿ ನೀವು ಅಸೈನ್ ಮಾಡಬೇಕು. ಅಸೈನ್ ಯೂಸರ್ಸ್ ಟು ಟಾಲರೆನ್ಸ್ ಗ್ರೂಪ್. ಸೊ ಇದು ಫಸ್ಟು ನಾವು ಯೂಸರ್ಸ್ಗೆ ಅಸೈನ್ ಮಾಡ್ಕೋಬೇಕು. ನನ್ನ ಯೂಸರ್ ID ಏನಿದೆ, ಸೊ S4DEDI5 ಇದೆ. ಸೊ ನಿಮ್ದು ಏನಿದೆ ಸೊ ನೀವು ಅದಕ್ಕೆ ಅಸೈನ್ ಮಾಡ್ಕೊಳ್ಳಿ. ಸೊ ಇವಾಗ ನಂದು ಯೂಸರ್ ID ಬಂದ್ಬಿಟ್ಟು S4. ಆ್ಯಂಡ್ ನೀವು ನೋಡಿ ಇವಾಗ ನೀವು ಮಲ್ಟಿಪಲ್ ಮೆಂಬರ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ನಿಮಗೆ ಏನಾಗುತ್ತೆ, ಸೊ ನೀವು ಸಮ್ಟೈಮ್ಸ್ ಎರರ್ ಬರ್ತಾ ಇರುತ್ತೆ. ಸೊ ಅವಾಗ ನೀವು ಯಾವಾಗಲೂ ಇಲ್ಲಿ ಬಂದು ಚೆಕ್ ಮಾಡಿಕೊಂಡು ಚೇಂಜಸ್ ಮಾಡ್ಕೊತಾ ಇರಬೇಕು. ಓಕೆ, ಸೊ ಚೇಂಜಸ್ ಮಾಡ್ಕೊತಾ ಇದ್ದರೆ ಇಟ್ ಈಸ್ ವೆರಿ ಈಸಿ. ಓಕೆ, ನಾನು ಇವಾಗ ನನ್ನ ಯೂಸರ್ ಐಡಿಗೆ ಅಸೈನ್ ಮಾಡಿಕೊಂಡು. ಓಕೆ, ಸೊ ನಿಮಗೆ ಟಿ ಕೋಡ್ ಮುಖಾಂತರ ಬೇಕು ಅಂದರೆ OBA3ಗೆ ಹೋಗ್ಬೋದು. ಚೆಕ್ OBA3 ಆ್ಯಂಡ್ ಐ ವಿಲ್ ಕನ್ಫರ್ಮ್ ದಟ್ OBA0. ಸೊ OBA0 ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಡಿಫೈನ್ ಮಾಡೋದಕ್ಕೆ. ಆ್ಯಂಡ್ OBA3 ಬಂದ್ಬಿಟ್ಟು ಸೊ OBA3 ಬಂದ್ಬಿಟ್ಟು ಕಂಪನಿ ಕೋಡ್ಗೆ ಅಸೈನ್ಮೆಂಟ್ ಮಾಡೋದಕ್ಕೆ ಇದು. ಓಕೆ, ಸೊ ಪರ್ಟಿಕ್ಯುಲರ್ ಕಂಪನಿ ಕೋಡ್ಗೆ. ಆ್ಯಂಡ್ OB57. ಸೊ OB57 ಬಂದ್ಬಿಟ್ಟು ಸೊ OB57 ಬಂದ್ಬಿಟ್ಟು ಅಸೈನ್ ಮಾಡೋದಕ್ಕೆ. ಓಕೆ, ಯೂಸರ್ ಐಡಿಗೆ. ಓಕೆ, ಸೊ ಇಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಟಿ ಕೋಡ್ನ ಶೀಟಲ್ಲಿ. ಓಕೆ, ಸೊ GL ಅಕೌಂಟ್ಗೆ SOEL ಅಂತ ಮೆನ್ಷನ್ ಮಾಡಿದ್ರೆ ಟಿ ಕೋಡ್ ಬಂದ್ಬಿಟ್ಟು OBA0 ಆ್ಯಂಡ್ ಟಾಲರೆನ್ಸ್ ಫಾರ್ ಎಂಪ್ಲಾಯೀಸ್. ಟಾಲರೆನ್ಸ್ ಫಾರ್ ಎಂಪ್ಲಾಯೀಸ್ ಕೂಡ ಸೇಮ್ ಅದನ್ನೇ ಮೇಂಟೈನ್ ಮಾಡಿದ್ದೀನಿ, SOEL. ಓಕೆ, ಇದನ್ನ ಅಸೈನ್ ಮಾಡಬೇಕು ಅಂದರೆ ಅಸೈನ್ ಟಾಲರೆನ್ಸ್ ಆರ್ ಯೂಸರ್. ಅಸೈನ್ ಟಾಲರೆನ್ಸ್ ಟು ಯೂಸರ್ ಆರ್ ಎಂಪ್ಲಾಯೀಸ್. ಸೊ ಅವಾಗ OB57 ಟಿ ಕೋಡ್ ಯೂಸ್ ಮಾಡ್ಕೊಳ್ಳಿ, ಅಸೈನ್ಮೆಂಟ್. ಓಕೆ, ಸೊ ಇಷ್ಟು ನಿಮಗೆ ಅಸೈನ್ಮೆಂಟ್ ಪ್ರೋಸೆಸ್. ಓಕೆ, ಸೊ ಇದು ಟಾಲರೆನ್ಸ್ ಲಿಮಿಟ್. ಸೊ ಇಷ್ಟು ಮೇಂಟೈನ್ ಮಾಡಿದ್ರೆ ಸಾಕು ನಿಮ್ಗೆ ಟಾಲರೆನ್ಸ್ಗೆ. ಓಕೆ, ಇಟ್ ವಿಲ್ ವರ್ಕ್. ಸೊ ನೆಕ್ಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಯಾವ ಥರ ಮೇಂಟೈನ್ ಮಾಡಬೇಕು. ಸೊ ಇವಾಗ SMGಗೆ ಹೋಗಿ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂತ ಗೊತ್ತಲ್ಲ. ಸೊ ಆಸ್ ಪರ್ ದ ಅಕೌಂಟಿಂಗ್ ಪ್ರೋಸೆಸ್ ಏನಿರುತ್ತೆ ಸ್ಟ್ಯಾಂಡರ್ಡ್ಸು, ಸೊ ಅದೆಲ್ಲ ಕಂಪ್ಲೀಟ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ ಪ್ರಕಾರನೇ ವರ್ಕ್ ಮಾಡೋದು. ಸೊ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಪ್ರಿನ್ಸಿಪಲ್ ನಾವು IFRS ಫಾಲೋ ಮಾಡ್ತೀವಿ ಅಂದರೆ IFRS. ಆ್ಯಂಡ್ US ಬಂದ್ಬಿಟ್ಟು US ಗ್ಯಾಪ್. ಸೊ ಈ ಥರ ಬೇರೆ ಬೇರೆ ಕಂಟ್ರೀಸು ಅಥವಾ ಬೇರೆ ಬೇರೆ ಅವ್ರ ರಿಕ್ವೈರ್ಮೆಂಟ್ ಯಾವ್ದು ಫಾಲೋ ಮಾಡ್ತಿರ್ತಾರೆ, ಸೊ ಅದು ನಾವು ಅಕೌಂಟಿಂಗ್ ಪ್ರಿನ್ಸಿಪಲ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಫೈನಾನ್ಷಿಯಲ್ ಅಕೌಂಟಿಂಗ್, ಜನರಲ್ ಲೆಡ್ಜರ್,
ಸಾರಿ ಅಂಡರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್ ಲೆಡ್ಜರ್. ಸೊ ಲೆಡ್ಜರ್ ಅಂಡರ್ ಅಲ್ಲಿ ಪ್ಯಾರಲಲ್ ಅಕೌಂಟಿಂಗ್, ಅಂಡರ್ ಪ್ಯಾರಲಲ್ ಅಕೌಂಟಿಂಗ್ ಡಿಫೈನ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಸೊ ಕ್ಲಿಕ್ ಆನ್ ದಿಸ್. ಸೊ ಇಫ್ ಯು ವಾಂಟ್ ಟು ಕ್ರಿಯೇಟ್ ಎನಿಥಿಂಗ್ ನ್ಯೂ ಯು ಕ್ಯಾನ್ ಕ್ರಿಯೇಟ್. ಸೊ ನೀವು SAP ಆಲ್ರೆಡಿ IFRS ಅಥವಾ US GAAP ಎಲ್ಲ ಇರುತ್ತೆ. ಸೊ ನೀವು ಬೇರೆ ಏನಾದ್ರು ಕ್ರಿಯೇಟ್ ಮಾಡಬೇಕು ಅಂದ್ರೆ ಯು ಜಸ್ಟ್ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್ ಅಂಡ್ ಯಾರು ಬೇಕಾದ್ರೂ ನೀವು ನೇಮ್ ಮೇಂಟೈನ್ ಮಾಡಿ ಡಿಸ್ಕ್ರಿಪ್ಷನ್ ಕೊಟ್ಟರೆ ಕ್ರಿಯೇಟ್ ಆಗೋಗ್ಬಿಡುತ್ತೆ. ಓಕೆ, ಸೊ ಆ ಥರ ನೀವು ಅಕೌಂಟಿಂಗ್ ಪ್ರಿನ್ಸಿಪಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಇವಾಗ ನಾರ್ಮಲ್ ಸ್ಟ್ಯಾಂಡರ್ಡ್ಸ್ IFRSನ ತೊಗೊತೀನಿ ನಾನು. ಸೊ ಯಾವಾಗಲೂ IFRS ಯೂಸ್ ಮಾಡ್ತಾರೆ ಅಂದರೆ ಎಲ್ಲ ಕೋಚಿಂಗು ನಾನು IFRS ತೊಗೊತೀನಿ. ಸೊ ನೀವು ಬೇಕು ಅಂದರೆ ನೀವು ಚೇಂಜ್ ಬೇರೆ ಏನು ಬೇಕೋ ಅದನ್ನ ಡಿಫೈನ್ ಮಾಡ್ಕೋಬೋದು. ನಾನು ಇಂಡಿಯನ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ IFRSನ ತೊಗೊತೀನಿ. ಓಕೆ, ಸೊ ಐ ವಿಲ್ ನಾಟ್ ಕ್ರಿಯೇಟ್. ಸೊ ಆಲ್ರೆಡಿ IFRS ಇರೋದ್ರಿಂದ ನಾನು ಅದನ್ನೇ ಮೇಂಟೈನ್ ಮಾಡ್ತೀನಿ, IFRS. ಸೊ ನೀವು ಬೇಕು ಅಂದ್ರೆ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ರಿಯೇಟ್ ಮಾಡೋದೇನಿಲ್ಲ, ಜಸ್ಟ್ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್, ಇಲ್ಲಿ ನೇಮ್ ಕೊಟ್ಬಿಟ್ಟು ಡಿಸ್ಕ್ರಿಪ್ಷನ್ ಕೊಟ್ಬಿಟ್ಟು ಸೇವ್ ಮಾಡೋದು ಅಷ್ಟೇ. ಓಕೆ, ಸೊ ಬೇಕು ಅಂದರೆ ಸುಮ್ಮನೆ ಒಂದು ಕ್ರಿಯೇಟ್ ಮಾಡಿರ್ತೀನಿ ನಾನು. SYL ಹೋಗಿ ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ನಾನು ಮೇಂಟೈನ್ ಮಾಡೋದಿಲ್ಲ, ಇದು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಕೌಂಟಿಂಗ್ ಪ್ರಿನ್ಸಿಪಲ್ ಸೇವ್. ಸೊ ಸೇವ್ ಮಾಡೋದು ಆಗುತ್ತೆ. TRಲ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ ಏನಾಗುತ್ತೆ ನಿಮಗೆ ಸೇವ್ ಆಗುತ್ತೆ. ಸೊ ಇಷ್ಟೇ. ಓಕೆ, ಸೊ ಇವಾಗ ಅಕೌಂಟಿಂಗ್ ಪ್ರಿನ್ಸಿಪಲ್ ನಾವು ಏನು ತೊಗೊಂಡಿದ್ವಲ್ಲ ಅದನ್ನ ನಾವು ಲೆಡ್ಜರ್ ಗ್ರೂಪಿಗೆ ಅಸೈನ್ ಮಾಡಬೇಕು. ಓಕೆ, ಸೊ ಲೆಡ್ಜರ್ ಗ್ರೂಪ್ ಅಂದ್ಬಿಟ್ಟು ನಿಮಗೆ ಇದು ಲೆಡ್ಜರಲ್ಲಿ ನಿಮಗೆ ನಾನ್ ಲೀಡಿಂಗ್ ಲೆಡ್ಜರ್ ಅಂಡ್ ನಾನ್ ಲೀಡಿಂಗ್ ಲೆಡ್ಜರ್ ಅಂತ ಬರುತ್ತೆ. ಓಕೆ, ಅಂಡ್ ಎಕ್ಸ್ಟೆನ್ಷನ್ ಲೆಡ್ಜರ್ ಅಂತ ಬರುತ್ತೆ. ಸೊ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಲೀಡಿಂಗ್ ಲೆಡ್ಜರ್ ಅಂಡ್ ನಾನ್ ಲೀಡಿಂಗ್ ಲೆಡ್ಜರ್? ಒನ್ ಸೆಕೆಂಡ್ ಗೈಸ್, is this only simple not to allow the postings investigation? Yes, this is one second guys. ಓಕೆ, ಸೊ ಇವಾಗ ಏನು ಹೇಳ್ತಾ ಇದ್ದೆ, ಸೊ ಲೀಡಿಂಗ್ ಲೆಡ್ಜರ್, ನಾನ್ ಲೀಡಿಂಗ್ ಲೆಡ್ಜರ್ ಅಂಡ್ ಎಕ್ಸ್ಟೆನ್ಷನ್ ಲೆಡ್ಜರ್. ಸೊ ಲೀಡಿಂಗ್ ಲೆಡ್ಜರ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಸೊ ಲೀಡಿಂಗ್ ಲೆಡ್ಜರ್ ಬಂದ್ಬಿಟ್ಟು ಮೇನ್ಲಿ ನೀವು ಯೂಸ್ ಮಾಡೋದು ಸೊ ಪೋಸ್ಟಿಂಗ್ಸ್ಗೆ. ಸೊ ಏನಾದರೂ ನೀವು ಪೋಸ್ಟಿಂಗ್ಸ್ ಅಥವಾ ರೆಕಾರ್ಡ್ ಮಾಡ್ತೀರಾ ಟ್ರಾನ್ಸಾಕ್ಷನ್ಸ್ ಅಂದರೆ ವಾಟ್ ಎವರ್ ಟ್ರಾನ್ಸಾಕ್ಷನ್ಸ್, ಸೊ ಎಲ್ಲ ಟ್ರಾನ್ಸಾಕ್ಷನ್ಸ್ ಬಂದ್ಬಿಟ್ಟು ಲೀಡಿಂಗ್ ಲೆಡ್ಜರ್ಗೆ ಪೋಸ್ಟ್ ಆಗುತ್ತೆ. ಸೊ ನಾನ್ ಲೀಡಿಂಗ್ ಲೆಡ್ಜರ್ ಅಥವಾ ಎಕ್ಸ್ಟೆನ್ಷನ್ ಲೆಡ್ಜರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸೊ ರಿಪೋರ್ಟಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ, ಸೊ ನೀವು ಇವಾಗ IFRS ಫಾಲೋ ಮಾಡ್ತಿರ್ತಾರ ಅಕೌಂಟಿಂಗ್ ಪ್ರಿನ್ಸಿಪಲ್ನ. ಸೊ ಸ್ಟಿಲ್ ಇಫ್ ಯು ವಾಂಟ್ ಟು ಸಿ ದ ರಿಪೋರ್ಟ್ಸ್ ಇನ್ US GAAP, ಸೊ ನೀವು US GAAP ಅಲ್ಲಿ ರಿಪೋರ್ಟ್ಸ್ನ ನೋಡಬೇಕು. ಸೊ ಅವಾಗ ನೀವೇನು ಮಾಡ್ತೀರಾ, ಸೊ ನಾನ್ ಲೀಡಿಂಗ್ ಲೆಡ್ಜರ್ ಅಥವಾ ಎಕ್ಸ್ಟೆನ್ಷನ್ ಲೆಡ್ಜರ್ನ ಯೂಸ್ ಮಾಡಿಕೊಂಡು ಸೊ ನಾವೇನು ಮಾಡ್ತೀವಿ, ರಿಪೋರ್ಟ್ಸ್ನ ಸಿಸ್ಟಮಲ್ಲಿ ಜನರೇಟ್ ಮಾಡ್ತೀವಿ. ಓಕೆ, ಸೊ ಇಟ್ ಇಸ್ ಫಾರ್ ಓನ್ಲಿ ಫಾರ್ ರಿಪೋರ್ಟಿಂಗ್ ಪರ್ಪಸ್. ಓಕೆ, ಸೊ ಇವಾಗ ನಮಗೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಆಲ್ರೆಡಿ IFRS ಇದೆ ಅಂಡ್ IFRSಗೆ 0L ಸ್ಟ್ಯಾಂಡರ್ಡ್ IC 0L ಬಂದ್ಬಿಟ್ಟು ನಿಮಗೆ SAPಲೇನೆ ಸ್ಟ್ಯಾಂಡರ್ಡ್ ಲೀಡಿಂಗ್ ಲೆಡ್ಜರ್ ಅದು.
ಓಕೆ. ಸೊ ನೀವು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾದರೂ ಚೇಂಜಸ್ ಮಾಡೋ ಥರ ಅವಶ್ಯಕತೆನೇ ಇಲ್ಲ. ಸೊ ಇಫ್ ಇಟ್ ಇಸ್ ರಿಕ್ವೈರ್ಡ್ ಫಾರ್ ದ ರಿಪೋರ್ಟಿಂಗ್ ಪರ್ಪಸ್ ದೆನ್ ಯು ಕ್ಯಾನ್ ಯೂಸ್ ಇಟ್. ಓಕೆ, ಅವಾಗ ನೀವೇನು ಮಾಡ್ಬೋದು, ಸೊ ನೀವು ಎಕ್ಸ್ಟೆನ್ಷನ್ ಲೆಡ್ಜರ್ಸ್ ಅಥವಾ ಅದರ್ ಲೆಡ್ಜರ್ಸ್ನ ಯೂಸ್ ಮಾಡ್ಕೋಬೋದು. ಸೊ ಇಲ್ಲ ಅಂದರೆ ಯು ನೀಡ್ ಟು ಯೂಸ್ ಒನ್ಲಿ ದ ಲೀಡಿಂಗ್ ಲೆಡ್ಜರ್. ಓಕೆ, ಸೊ ಇವಾಗ IFRS ಆಲ್ರೆಡಿ 0L ಅಸೈನ್ ಆಗಿರುತ್ತೆ ಯಾವಾಗ್ಲೂ, ಸೊ ಸ್ಟ್ಯಾಂಡರ್ಡ್ ಆಗಿರೋದನ್ನ. ಸೊ ನಾವು ಐ ಡೋಂಟ್ ವಾಂಟ್ ಟು ಅಸೈನ್ ಎನಿಥಿಂಗ್, ಸೊ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ನೀವೇನೋ ಕ್ರಿಯೇಟ್ ಮಾಡಿದ್ರೆ ಯಾವ ಥರ ಅಸೈನ್ ಮಾಡಬೇಕು ಅಂತ. ಐ ವಿಲ್ ಗೋ ಬ್ಯಾಕ್. ಸೊ ನೆಕ್ಸ್ಟ್ ನಿಮಗೆ ಸೊ ಎಲಿವೇಶನ್ ಇದೆಲ್ಲ ಏನು ಬೇಕಿಲ್ಲ ನಿಮಗೆ. ಓಕೆ, ಸೊ ಇಷ್ಟೇ, ಇದರಲ್ಲಿ ನೀವು ಇನ್ನೇನು ಮಾಡೋದಿಲ್ಲ, ಇಷ್ಟೇನೆ. ಓಕೆ, ಸೊ ಇದಾದ್ಮೇಲೆ ನಿಮಗೆ ಲೆಡ್ಜರ್ ಅಂಡರಲ್ಲಿ ಸೊ ಜಸ್ಟ್ ನೀವು ಅಕೌಂಟಿಂಗ್ ಸೆಟ್ಟಿಂಗ್ಸ್ನ ಮೇಂಟೈನ್ ಮಾಡ್ಕೋಬಹುದು. ಓಕೆ, ಸೊ ಇದು ಆಟೋಮೆಟಿಕಲಿ ಅಸೈನ್ ಆಗಿರುತ್ತೆ. ಜಸ್ಟ್ ಐ ವಿಲ್ ಶೋ ಯು ಗೈಸ್. ಸೊ ಡಿಫರೆಂಟ್ ಸೆಟ್ಟಿಂಗ್ಸ್ ಫಾರ್ ಲೆಡ್ಜರ್. ನಾನು ಇವಾಗ 0L ನಾವು ಲೀಡಿಂಗ್ ಲೆಡ್ಜರ್ ಹೇಳಿದ್ನಲ್ವಾ, ಸೊ ಅದನ್ನು ಚೆಕ್ ಮಾಡ್ಕೊಳ್ಳೋಣ ಒಂದ್ಸಲ. So it will take some time. Okay, so click on yes, I mean enter. ಸೊ ಇವಾಗ 0L ಇದೆ. ಸೊ ಈ 0Lಗೆ ಸೊ ನಮ್ದು ಕಂಪನಿ ಕೋಡ್ ಅಸೈನ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಅಂತ ಸೊ ಕಂಪನಿ ಕೋಡ್ ಯಾವ್ದು ನಮ್ದು SOEL, ರೈಟ್. ಸೊ ಗಿವ್ SOEL, ಎಂಟರ್. ಸೊ ಇವಾಗ ಕಂಪನಿ ಕೋಡ್ ಇದೆ. ಸೊ ಇದು ನೀವು ಆಟೋಮೆಟಿಕ್ ಆಗಿ ಅಸೈನ್ ಆಗಿರುತ್ತೆ. ಓಕೆ, ನಾವು ಫಿಸ್ಕಲ್ ಇಯರ್ ವೇರಿಯಂಟ್ V3 ಆ್ಯಂಡ್ ಪೋಸ್ಟಿಂಗ್ ಇಯರ್ ವೇರಿಯಂಟ್ ಅಸೈನ್ ಮಾಡಿದ್ವಲ್ಲ, ಸೊ ಅದು ಆಟೋಮೆಟಿಕ್ ಆಗಿ ಅಸೈನ್ ಆಗಿದೆ. ಓಕೆ, ಸೊ ಇಷ್ಟ ಆಗಿದ್ರೆ ಓಕೆ, ಸೊ ನೀವು ಪೋಸ್ಟಿಂಗ್ಸ್ನ ಮಾಡ್ಬೋದು. ಸೊ ಪೋಸ್ಟಿಂಗ್ಸ್ ಮಾಡುವಾಗ ಬೇರೆ ಏನಾದರೂ ಇಶ್ಯೂಸ್ ಬಂದರೆ ಸೊ ಐ ವಿಲ್ ರಿಸಾಲ್ವ್ ದ ಇಶ್ಯೂಸ್. ಓಕೆ, ಸೊ ನಿಮ್ಮ ಮುಂದೆನೇ ಸೊ ರಿಸಾಲ್ವ್ ಮಾಡಿ. ಸೊ ಇವಾಗ ನಾವು ಅಕೌಂಟಿಂಗ್ ಪ್ರಿನ್ಸಿಪಲ್ ಆಯಿತು, ಅಕೌಂಟಿಂಗ್ ಪ್ರಿನ್ಸಿಪಲ್ ಇದೆ. ಸೊ ನೋ ನೀಡ್ ಟು ಡೂ ಎನಿಥಿಂಗ್ ನಾವು. ಸೊ ಜಸ್ಟ್ ಐ ವಿಲ್ ಗೋ ಟು ದ ಕಂಟ್ರೋಲಿಂಗ್ ಏರಿಯಾ. ನಾವು ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡಿಲ್ಲ, ಸೊ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡಿ. ಓಕೆ, ಸೊ ಆ್ಯಂಡ್ ಲೀಡಿಂಗ್ ಲೆಡ್ಜರ್ನ ಕೂಡ ಅಸೈನ್ ಮಾಡ್ಬಿಡ್ತೀನಿ ಇಲ್ಲಿ. ಎಕ್ಸ್ 10 years. ಸೊ ಲೆಡ್ಜರ್, ಸೊ 0L. Okay, so 0L is the ledger. So now ಕಂಟ್ರೋಲಿಂಗ್ ಕ್ರಿಯೇಟ್ ಮಾಡಬೇಕು. ಸೊ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡೋಕ್ಕೆ ಓಕೆ KP ಟ್ರಾನ್ಸಾಕ್ಷನ್ಸ್ ಕೂಡ ಯೂಸ್ ಮಾಡ್ತೀವಿ. ಸೊ ಇಲ್ಲಾಂದರೆ ಕಂಟ್ರೋಲಿಂಗ್ದು ಇಲ್ಲಿ ಹೋಗ್ಬಿಟ್ಟು ಕೂಡ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಎಲ್ಲ ಕಂಟ್ರೋಲಿಂಗ್ ಹೋಗ್ಬೇಕು, ಕಂಟ್ರೋಲಿಂಗ್. ಓಕೆ, ಸೊ ಕಂಟ್ರೋಲಿಂಗ್, ಸೊ ಎಂಟರ್ಪ್ರೈಸ್ ಸ್ಟ್ರಕ್ಚರಲ್ಲಿ ಹೋಗ್ಬೇಕು. ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಇಲ್ಲಿ ಡೆಫಿನೇಷನ್, ಸೊ ಇಲ್ಲಿ ಕಂಟ್ರೋಲಿಂಗ್ ಹೋಗಿ, ಸೊ ಇಲ್ಲಿ ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾದಲ್ಲಿ ನೀವು ಮೇಂಟೈನ್ ಮಾಡ್ಬೋದು. ಸೊ ಬಟ್ ಇಲ್ಲಿ ಜಸ್ಟ್ ಯು ಕ್ಯಾನ್ ಮೇಂಟೈನ್ ಇಟ್. ಓಕೆ, ಸೊ ನೀವೇನಾದ್ರು ಚೇಂಜಸ್ ಮಾಡಬೇಕು ಅಂದರೆ ಓಕೆ ಕ್ಯಾಪಿಲ್ಲೇ ಮಾಡಬೇಕು. ಸೊ ಐ ವಿಲ್ ಶೋ ಯು. ಸೊ ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಇಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಹೊಸದಾಗಿ ಮೇಂಟೈನ್ ಮಾಡ್ತಿದೀವಲ್ವಾ. ಓಕೆ, ಸೊ ಇಲ್ಲಿ ಕಂಟ್ರೋಲಿಂಗ್ ಏರಿಯಾನ ಮೇಂಟೈನ್ ಮಾಡಬೇಕು. ಇಫ್ ನಾಟ್ ಓಕೆ KPಗೆ ಹೋಗ್ಬೋದು. ಓಕೆ KP ಎಂಟರ್. ಓಕೆ, ನಾನು ಆಲ್ರೆಡಿ ಓಪನ್ ಮಾಡೋದ್ರಿಂದ ಲಾಕ್ ಅಂತ ತೋರಿಸ್ತಾ ಇದೆ ಇನ್ನೊಂದು ಸ್ಕ್ರೀನಲ್ಲಿ. ಜಸ್ಟ್ ಕ್ಲಿಕ್ ಆನ್ ಎಸ್. ಸೊ ಇಲ್ಲಿ ನಿಮಗೆ ಆಕ್ಟಿವೇಟ್ ಕಾಂಪೋನೆಂಟ್ಸ್ ಆ್ಯಂಡ್ ಅಸೈನ್ಮೆಂಟ್ ಕಂಪನಿ ಕೋರ್ಸ್ ಇದೆಯಲ್ಲ, ಈ ಆಪ್ಷನ್ ನಿಮಗೆ ಸೊ ಇಲ್ಲಿ ಇರೋದಿಲ್ಲ. ಸೊ ಜಸ್ಟ್ ಇದು ಡೈರೆಕ್ಟ್ ಆಗಿ ನೀವು ಮೇಂಟೈನ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಅದಾದ್ಮೇಲೆ ನೀವು ಮತ್ತೆ ಆಕ್ಟಿವೇಟ್ ಮಾಡಬೇಕು ಅಂದರೆ ಇಲ್ಲೇ ಬಂದ್ಬಿಟ್ಟು ಆಕ್ಟಿವೇಟ್ ಮಾಡಬೇಕು. ಸೊ ಇಲ್ಲ ನೀವು ಡೈರೆಕ್ಟಾಗಿ ಇಲ್ಲೇ ಕ್ರಿಯೇಟ್ ಮಾಡ್ತೀನಿ ಅಂದರೆ ಓಕೆ KP ಇಲ್ಲೇ ಕ್ರಿಯೇಟ್ ಮಾಡ್ಬೋದು. ಸೊ ಹೆಂಗೋ ಆಕ್ಟಿವೇಟ್ ಮಾಡೋದಕ್ಕೆ ಅಲ್ಲೇ ಹೋಗಬೇಕು. ಸೊ ಹಂಗಾಗಿ ಅಲ್ಲೇ ಡೈರೆಕ್ಟಾಗಿ ಕ್ರಿಯೇಟ್ ಕೂಡ ಮಾಡ್ಬೋದು. ಓಕೆ, ಬೋತ್ ಆರ್ ಸೇಮ್ ಸ್ಕ್ರೀನ್. ಓಕೆ, ಸೊ ಬೇಸಿಕ್ ಡೇಟಾ, ಸೊ ಬೋತ್ ಆರ್ ಸೇಮ್ ಸ್ಕ್ರೀನ್. ಬಟ್ ಇಲ್ಲಿ ನೀವು ಸೊ ಆಕ್ಟಿವೇಟ್ ಕಾಂಪೋನೆಂಟ್ಸ್ನ ಮೇಂಟೈನ್ ಮಾಡ್ತೀವಿ ಓಕೆ KPಲಿ, ಬಟ್ ಇಯರ್ ಇಟ್ ಈಸ್ ನಾಟ್ ಅಲೋಯಿಂಗ್ ಟು ಆಕ್ಟಿವೇಟ್ ದ ಕಾಂಪೋನೆಂಟ್ಸ್. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್. ಸೊ ನಾನು ಅಲ್ಲೇ ಮೇಂಟೈನ್ ಮಾಡ್ಬಿಡ್ತೀನಿ ಆಗಿದ್ಮೇಲೆ. ಗೋ ಬ್ಯಾಕ್. ಸೊ ನೆಕ್ಸ್ಟ್ ದಿಸ್ ಸ್ಕ್ರೀನ್, ಕ್ಲಿಕ್ ಆನ್ ಎಡಿಟ್. ಸೊ ಲಾಕ್ ಆಗಿತ್ತಲ್ಲ, ಇವಾಗ ಲಾಕ್ ರಿಮೂವ್ ಆಗುತ್ತೆ. ಸೊ ಎಡಿಟ್ ಆದಮೇಲೆ ನ್ಯೂ ಎಂಟ್ರೀಸ್, ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ನೋಡಿ ಸೇಮ್ ಸ್ಕ್ರೀನ್. ಸೊ SOEL ಇಸ್ ದ ಕಂಟ್ರೋಲಿಂಗ್ ಏರಿಯಾ ಐ ಆಮ್ ಗೋಯಿಂಗ್ ಟು ಮೇಂಟೈನ್. ಸೊ ನೇಮ್ ಕೊಡಿ, ನೇಮ್ ಏನು ಕೊಡ್ತೀರಾ? ಸೊ ಕಂಟ್ರೋಲಿಂಗ್ ಏರಿಯಾ ಆಫ್ SOEL. ಓಕೆ ಕೊಡ್ತೀರಾ?
ಸೊ ಆಮೇಲೆ ಇಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ. ಒಂದು ಬಂದ್ಬಿಟ್ಟು ಕಂಟ್ರೋಲಿಂಗ್ ಏರಿಯಾ ಸೇಮ್ ಎಸ್ ಕಂಪನಿ ಕೋಡ್ ಅಥವಾ ಕ್ರಾಸ್ ಕಂಪನಿ ಕೋಡ್ ಕಾಸ್ಟ್ ಅಕೌಂಟಿಂಗ್ ಅಂತ. ಓಕೆ, ಸೊ ಕಂಟ್ರೋಲಿಂಗ್ ಏರಿಯಾ ಸೇಮ್ ಎಸ್ ಕಂಪನಿ ಕೋಡ್ ಮೇಂಟೈನ್ ಮಾಡಿದ್ರೆ ಸೊ ಪರ್ಟಿಕ್ಯುಲರ್ ನೀವು ಒಂದು ಕಂಪನಿ ಕೋಡ್ಗೆ ರಿಲೇಟೆಡ್ ಏನ್ ಮಾಡ್ತೀರಾ, ಸೊ ಲೈಕ್ ಕಾಸ್ಟ್ ಬುಕಿಂಗ್ಸ್ ಎಲ್ಲ, ಸೊ ಅದೆಲ್ಲ ರೆಕಾರ್ಡ್ ಆಗುತ್ತೆ. ಸೊ ನೀವು ಕ್ರಾಸ್ ಕಂಪನಿ ಕಾಸ್ಟ್ ಅಕೌಂಟಿಂಗ್ ಮೇಂಟೈನ್ ಮಾಡಿದ್ರೆ ಇನ್ ಫ್ಯೂಚರ್ ಇಫ್ ಯು ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಫಾರ್ ಎನಿ ಅದರ್ ಕಂಪನಿ ಕೋಡ್ ಆಲ್ಸೋ ಯು ಕ್ಯಾನ್ ಇಂಪ್ಲಿಮೆಂಟ್ ಇಟ್. ಓಕೆ, ಸೆಲೆಕ್ಟ್ ಕ್ರಾಸ್ ಕಂಪನಿ ಕೋಡ್. ಸೊ ಮೇಂಟೈನ್ ಕರೆನ್ಸಿ ಟೈಪ್. ಸೊ ಕರೆನ್ಸಿ ಟೈಪ್ ಯಾವ್ದಿದೆ ನಿಮ್ಮದು ಆ ಕರೆನ್ಸಿ ಟೈಪ್ ಆಗಿ. ಸೊ ಇದು ಹೆಂಗೆ ಅಂದ್ರೆ ಕಂಪನಿ ಕೋಡ್ ಕರೆನ್ಸಿನ ಅಥವಾ ಯಾವ ಕರೆನ್ಸಿ ಯೂಸ್ ಮಾಡ್ತಿದ್ವಿ ಅಂತ. ನಾವು ಕಂಪನಿ ಕೋಡ್ ಕರೆನ್ಸಿ ಯೂಸ್ ಮಾಡ್ತಿದೀವಿ. ಸೊ 10. ಸೊ ಕಂಪನಿ ಕೋಡ್ ಕರೆನ್ಸಿ ತಗೊಳ್ಳಿ. ಸೊ ಕರೆನ್ಸಿ ಯಾವ್ದು ಕಂಪನಿ ಕೋಡ್ಗೂ INR. ಓಕೆ, INR ತಗೊಳ್ಳಿ. ಅಂಡ್ ಸೊ ಇದು ಬಂದ್ಬಿಟ್ಟು ನಿಮಗೆ ಜಸ್ಟ್ ಕರೆನ್ಸಿ ವ್ಯಾಲ್ಯೂಸ್ ಇದು ಮ್ಯಾಂಡೇಟರಿ ಎಲ್ಲ ಇರ್ಬಿಟ್ಬಿಡಿ. ಸೊ ಒಂದು ಚಾರ್ಟ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿ. ಸೊ SYL ನಾವು ಚಾರ್ಟ್ ಆಫ್ ಅಕೌಂಟ್ ಅಲ್ವಾ, ಸೊ SYL ಚಾರ್ಟ್ ಆಫ್ ಅಕೌಂಟ್ಸ್ ತಗೊಳ್ಳಿ. ಸೊ ನೆಕ್ಸ್ಟ್ ವೇರಿಯಂಟ್, ಫಿಸ್ಕಲ್ ಇಯರ್ ವೇರಿಯಂಟ್ ಏನು ನಮ್ಮದು V3. ಓಕೆ, ಸೊ ಏಪ್ರಿಲ್ ಟು ಮಾರ್ಚ್. ಸೊ ಕಾಸ್ಟ್ ಸೆಂಟರ್ ಹೈರಾರ್ಕಿ. ಸೊ ಕಾಸ್ಟ್ ಸೆಂಟರ್ ಹೈರಾರ್ಕಿ ನಾವೇನು ಕ್ರಿಯೇಟ್ ಮಾಡಿಲ್ಲ. ಸ್ಟಿಲ್ ಇಫ್ ಯು ವಾಂಟ್ ಟು ಮೇಂಟೈನ್ ಯು ಕ್ಯಾನ್ ಮೇಂಟೈನ್, ಲೇಟರ್ ಯು ಕ್ಯಾನ್ ಕ್ರಿಯೇಟ್. ಸೊ ಇಲ್ಲಿ ಮೇಂಟೈನ್ ಮಾಡಿದ್ರೆ ನಿಮಗೆ ಮ್ಯಾಂಡೇಟರಿ ಫೀಲ್ಡ್ ಆಗಿದ್ರೆ ಮೇಂಟೈನ್ ಮಾಡಬೇಕು. SOEL ಕಂಪನಿ ಕೋಡ್ಗೆ ಕಾಸ್ಟ್ ಸೆಂಟರ್ SCC ಅಂತ ಹಾಕಿದ್ದೀನಿ, ಕಾಸ್ಟ್ ಸೆಂಟರ್. ಓಕೆ, ಸೊ ಇಷ್ಟು ಹಾಕಿದ್ದೀನಿ. ಸೊ ಇಷ್ಟು ಇನ್ಫಾರ್ಮೇಶನ್ ಹಾಕ್ಬಿಟ್ಟು ಲೆಟ್ ಮಿ ಸೇವ್. ಓಕೆ, ಸೊ ಇವಾಗ ಕೇಳುತ್ತೆ ಇಲ್ಲಿ. ಸೊ SOEL CC ನ ನಾವಿನ್ನು ಕ್ರಿಯೇಟ್ ಮಾಡಿಲ್ಲ, ಡಸ್ ನಾಟ್ ಎಕ್ಸಿಸ್ಟ್. ಸೊ ನೀವಾಗ ಕ್ರಿಯೇಟ್ ಮಾಡ್ತೀರಾ ಅಂತ. ಸೊ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಜಸ್ಟ್ ವಿ ಹ್ಯಾವ್ ಟು ಚೇಂಜ್ ದ ಡಿಸ್ಕ್ರಿಪ್ಷನ್. ಸೊ ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ. ಸೊ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡ್ತಿದ್ವಿ. ಕಂಟ್ರೋಲಿಂಗ್ ಏರಿಯಾ ಏನು ಕ್ರಿಯೇಟ್ ಮಾಡ್ತಿದ್ವಿ ಅಂದ್ರೆ ಸೊ ಕಂಟ್ರೋಲಿಂಗ್ ಆಕ್ಟಿವಿಟೀಸ್ ಏನ್ ಮಾಡ್ತೀವಲ್ಲ ಕಂಪನಿ ಕೋಡಲ್ಲಿ, ಸೊ ಅದೆಲ್ಲ ನಿಮಗೆ ಕಂಟ್ರೋಲಿಂಗ್ ಏರಿಯಾ ಥ್ರೂ ಬುಕ್ ಆಗುತ್ತೆ. ಸೊ ಯು ಕ್ಯಾನ್ ಹ್ಯಾಂಡಲ್ ಇಟ್ ಬೈ ಕಂಟ್ರೋಲಿಂಗ್ ಏರಿಯಾ. ಸೊ ಕಂಟ್ರೋಲಿಂಗ್ ಏರಿಯಾದಿಂದ ನೀವು ಹ್ಯಾಂಡಲ್ ಮಾಡ್ಬೋದು. ಸೊ ಎಷ್ಟು ಕಾಸ್ಟ್ ಬುಕ್ ಆಗಿದೆ, ಏನೇನು ಆಬ್ಜೆಕ್ಟ್ಸ್ ಬುಕ್ ಆಗಿದೆ, ಸೊ ಎಷ್ಟೆಲ್ಲ ಕಾಸ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಸ್ಪೆಂಡ್ ಮಾಡಿದೀವಿ, ಸೊ ಅದೆಲ್ಲದು ಕೂಡ ರೆಕಾರ್ಡ್ ಆಗುತ್ತೆ. ಸೊ ಅದು ಕಂಟ್ರೋಲಿಂಗ್ ಇದೆ. ಕಾಸ್ಟ್ ಸೆಂಟರ್ ಏನಕ್ಕೆ, ಪ್ರಾಫಿಟ್ ಸೆಂಟರ್ ಏನಕ್ಕೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಓಕೆ, ಸೊ ನೆಕ್ಸ್ಟ್ ಗೋ ಟು ಆಕ್ಟಿವೇಟ್ ಕಾಂಪೋನೆಂಟ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಆಕ್ಟಿವೇಟ್ ಮಾಡ್ಬೋದು ಪರ್ಟಿಕ್ಯುಲರ್ ಫಿಸ್ಕಲ್ ಇಯರ್ ವೈಸ್. ಓಕೆ, ಫಾರ್ ಎಕ್ಸಾಂಪಲ್ ಸೊ ನೀವೇನಾದ್ರೂ ಇಯರ್ಲಿ ನೀವು ಆಕ್ಟಿವೇಟ್ ಮಾಡ್ತೀರಾ ಅಂದ್ರೆ ಸೊ ಯಾವ ಇಯರ್ ಇಂದ, ಇದು ಫಿಸ್ಕಲ್ ಇಯರ್ ನಮಗೆ 25, ಇನ್ನು ಮಾರ್ಚ್ ಮುಗ್ದಿಲ್ಲ. ಸೊ 25 ಅಲ್ಲಿ ಇದೀವಿ ನಾವು. ಸೊ 25 ತಗೊಂತೀನಿ. ಐ ವಿಲ್ ಆಕ್ಟಿವೇಟ್. ಓಕೆ, ಕಾಂಪೋನೆಂಟ್ನ ಆಕ್ಟಿವೇಟ್ ಮಾಡ್ತೀನಿ. ಓಕೆ, ಸೊ ಕಾಂಪೋನೆಂಟ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇವೆಲ್ಲದಕ್ಕೂ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಬೇರೆ ನಿಮ್ಗೆ ಯಾವ್ಯಾವ ಬೇಕು ಎಲ್ಲದಕ್ಕೂ ನಾವು ಆಕ್ಟಿವೇಟ್ ಮಾಡ್ಕೋಬೇಕು. ಸೊ ಟ್ರೈ ಟು ಸೇವ್ ಇಟ್. Enter. Okay, so it got saved. So it will take some time. Okay, so ಇವಾಗ ಸೇವ್ ಆಯ್ತು. ಸೊ ಎಂಟರ್. ಸೇವ್ ಆಗಿದೆ ಅಲ್ವಾ. ಇವಾಗ ಅಸೈನ್ಮೆಂಟ್ ಆಫ್ ಕಂಪನಿ ಕೋಡ್ಸ್. ಇದು ಕ್ರಾಸ್ ಕಂಪನಿ ಕೋಡ್ಸ್ ಆಗಿರೋದ್ರಿಂದ ನೀವು ಪರ್ಟಿಕ್ಯುಲರ್ಲಿ ಕಂಪನಿ ಕೋಡ್ ಮೇಂಟೈನ್ ಮಾಡಿದ್ರೆ ಸಿಸ್ಟಮ್ ಅಲೋ ಮಾಡುತ್ತೆ ಅಲ್ವಾ, ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಓಕೆ, ಸೇವ್ ಇಟ್. ಓಕೆ, ಸೊ ಇಲ್ಲಿ ನೀವೇನಂದ್ರೆ ನಾವು ಕ್ರಾಸ್ ಕಂಪನಿ ಕೋಡ್ಸ್ ನ ಮೇಂಟೈನ್ ಮಾಡಿದೀವಲ್ವಾ, ಸೊ ಹಂಗಾಗ್ಬಿಟ್ಟು ಇಲ್ಲಿ ನಿಮಗೆ ಮಲ್ಟಿಪಲ್ ಕಂಪನಿ ಕೋಡ್ಸ್ ಆಪ್ಷನ್ ತೋರಿಸುತ್ತೆ. ಒಂದೇ ಕಂಪನಿ ಕೋಡ್ ಅಂತ ಅಲ್ಲ. ಸೊ ನೀವು ಬೇರೆ ಬೇರೆ ಕಂಪನಿ ಕೋಡ್ಸ್ ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಒಂದೇ ಕಂಪನಿ ಸೋನಿಲೇನೆ ಸೊ ಬೇರೆ ಬೇರೆ ಕಂಟ್ರಿ ಅಥವಾ ಬೇರೆ ಬೇರೆ ಬಿಸ್ನೆಸ್ ಯೂನಿಟ್ಗೆ ಸೊ ಬೇರೆ ಬೇರೆ ಏನಾದ್ರೂ ಚೆಕ್ ಮಾಡ್ತಾ ಇದೀವಿ ಅಂದ್ರೆ. ಓಕೆ, ಒನ್ ಸೆಕೆಂಡ್. ಓಕೆ, ಸೇವ್ ಆಯ್ತಲ್ವಾ, ಒನ್ ಸೆಕೆಂಡ್. ಓಕೆ, ಸೊ ನಾವು ಸೇವ್ ಆಗಿದೆ. ಎಂಟರ್. ಸೊ ಗೋ ಬ್ಯಾಕ್.
ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್. ಸೊ ಇವಾಗ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಆಯಿತು. ಸೊ ಕಂಟ್ರೋಲಿಂಗ್ ಏರಿಯಾ ಯಾವುದು? SO E. ಓಕೆ. ಸೊ ನಾವು ನಿಮಗೆ FI ಡಾಕ್ಯುಮೆಂಟ್ ರೇಂಜ್. ಸೊ ಡಾಕ್ಯುಮೆಂಟ್ ರೇಂಜ್ನ ಮೇಂಟೈನ್ ಮಾಡಬೇಕು. ಓಕೆ. ಸೊ ಇಷ್ಟೆಲ್ಲ ಕ್ರಿಯೇಟ್ ಮಾಡಿದೀವಲ್ವಾ, ನೆಕ್ಸ್ಟ್ ನಾವು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಡಾಕ್ಯುಮೆಂಟ್ಗೂ ಕೂಡ ನಾವು ನಂಬರನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಏನಕ್ಕೆ ಅಂದರೆ ಪರ್ಟಿಕ್ಯುಲರ್ ಆಗಿ ಯಾವ ಡಾಕ್ಯುಮೆಂಟ್ನ ಪೋಸ್ಟ್ ಮಾಡ್ತೀರಾ, ಸೊ ಅದಕ್ಕೆ ಯಾವ ಡಾಕ್ಯುಮೆಂಟ್ ನಂಬರ್ ರೇಂಜು ಪಿಕ್ ಆಗಬೇಕು ಅಂತ. ಓಕೆ. ಫಾರ್ ಎಕ್ಸಾಂಪಲ್ ನಿಮಗೆ ಸೊ SIMG ತೋರಿಸ್ತೀನಿ ನೋಡಿ. SIMG 1 ಸೆಕೆಂಡ್. ಫೈನಾನ್ಷಿಯಲ್ ಅಕೌಂಟಿಂಗ್, ಗ್ಲೋಬಲ್ ಸೆಟ್ಟಿಂಗ್ಸ್, ಡಾಕ್ಯುಮೆಂಟ್ ಟೈಪ್ಸ್, ಡಿಫೈನ್ ಡಾಕ್ಯುಮೆಂಟ್ ಟೈಪ್ಸ್. ಓಕೆ. ಸೊ ಇಲ್ಲಿ ಡಿಫರೆಂಟ್ ಡಾಕ್ಯುಮೆಂಟ್ ಟೈಪ್ ಇದೆ, ಏನು ಅಂತ ಹೇಳ್ತೀನಿ, 1 ಸೆಕೆಂಡ್. ಓಕೆ. ಸೊ ಡಿಫರೆಂಟ್ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್ ಇದೆ SAP. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ಅಸೆಟ್ ರಿಲೇಟೆಡ್ ಅಂತ ಬಂದಾಗ ಎ ಅಂತ ಇದೆ, ಎ ಅಂತ ಇದೆ. ಸೊ ಥ್ರೂ PO ಮಾಡ್ತಾ ಇದ್ರೆ ನೀವು ಅಸೆಟ್ ಅಕೌಂಟಿಂಗ್ ಟೈಪ್ಗೆ ಹೋಗುತ್ತೆ. ಸೊ ಇದಕ್ಕೆ ನಂಬರ್ ರೇಂಜಸ್ ಬೇರೆ ಇರುತ್ತೆ. ಸೊ ಸ್ಟ್ಯಾಂಡರ್ಡ್ ಇದು. ಸೊ ನಂಬರ್ ರೇಂಜಸ್ 07 ಪಿಕ್ ಆಗುತ್ತೆ. ಓಕೆ. ಸೊ ಇದು ನಂಬರ್ ರೇಂಜ್ ಎಲ್ಲ ಸ್ಟ್ಯಾಂಡರ್ಡ್ ಅಸೈನ್ಮೆಂಟ್. ಓಕೆ. ಸೊ ನೀವೇನಾದ್ರು ಚೇಂಜಸ್ ಮಾಡಬೇಕು ಅಂದ್ರೆ ಮಾತ್ರ ಪರ್ಟಿಕ್ಯುಲರ್ಲಿ ಮಾಡಿ, ಇಲ್ಲಾಂದ್ರೆ ಡೋಂಟ್ ಟಚ್ ಇಟ್. ಓಕೆ. ಸೊ ರಿಕ್ವೈರ್ಮೆಂಟ್ ಇದ್ರೆ ಅಷ್ಟೇ ಮಾಡ್ತೀವಿ ನಾವು ಇದು. ಸೊ ಅಸೆಟ್ ಪೋಸ್ಟಿಂಗ್ ಕೂಡ 05 ಇದೆ. ಸೊ ಈ ತರ ನಿಮಗೆ ನಂಬರ್ ರೇಂಜಸ್ ಇರುತ್ತೆ. ಸೊ ಇವೆಲ್ಲ ನಂಬರ್ ರೇಂಜಸ್ ಇದು ಏನಿದೆ 1 2 3 5 ಈ ತರ ಎಲ್ಲ ಏನಿದೆ, ಸೊ ಈ ನಂಬರ್ ರೇಂಜಸ್ಗೆ ನಾವು ನಂಬರ್ ರೇಂಜ್ ನ ಮೇಂಟೈನ್ ಮಾಡಬೇಕು. ಓಕೆ. ಸೊ ಇದು ಜಸ್ಟ್ ಇಲ್ಲಿ ಅಸೈನ್ ಮಾಡಿರೋದು. ಸೊ ಈ ರೇಂಜ್ ನ ನಾವು ಮೇಂಟೈನ್ ಮಾಡಬೇಕು. ಸೊ ಎಲ್ಲಿ ಮೇಂಟೈನ್ ಮಾಡಬೇಕು ಅಂದ್ರೆ ಐ ವಿಲ್ ಗೋ ಬ್ಯಾಕ್. ಓಕೆ. ಸೊ ಇಲ್ಲಿ ನೋಡಿ ಡಾಕ್ಯುಮೆಂಟ್ ನಂಬರ್ ರೇಂಜ್ ಅಂತ. ಸೊ ಇಲ್ಲಿ ಹೋಗ್ಬಿಟ್ಟು ಡಿಫೈನ್ ನಂಬರ್ ರೇಂಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲ ನೀವು ಟಿ ಕೋಡ್ ಥ್ರೂ ಹೋಗ್ತಿದ್ರೆ FBN 1 ಮುಖಾಂತರ ಹೋಗ್ಬೋದು. ಓಕೆ. ಸೊ ಕಂಪನಿ ಕೋಡ್ SOL ಕಂಪನಿ ಕೋಡ್ ಹಾಕಿ. ಸೊ ಇಂಟರ್ವಲ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸೊ ನಾವು ಮೇಂಟೈನ್ ದ ರೇಂಜ್ 01. ಸೊ 2025. ಸೊ ನಂಬರ್ ರೇಂಜ್. ಸೊ ಲೈಕ್ ನಾನು 1 lakh ಹಿಂಗೆ ತೊಗೊತೀನಿ, 10,000 ಅಥವಾ 1 lakh ಯಾವುದೋ ಒಂದು ರೇಂಜ್ ತೊಗೊತೀನಿ ನಾನು ನಾರ್ಮಲ್ ಆಗಿ. ಸೊ ರೇಂಜ್ನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ. ಸೊ ನೆಕ್ಸ್ಟ್ 2. ಸೊ ಇದೇ ಥರ ಮೇಂಟೈನ್ ಮಾಡಬೇಕು ಅಂದರೆ ಪ್ಲಸ್ ಐಕಾನ್ ಇದೆಯಲ್ಲ, ಆ್ಯಡ್ ಮಾಡ್ತಾ ಹೋಗ್ಬೇಕು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ರೇಂಜ್. ಓಕೆ. ಸೊ ನೆಕ್ಸ್ಟ್ 02 ಇರ್ಬೋದು, 03 ಇರ್ಬೋದು, ಆ್ಯಂಡ್ 04 ಆ್ಯಂಡ್ 05, 06, 07, 08. ಸೊ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಇವಾಗ ಮೇಂಟೈನ್ ಮಾಡ್ತೀನಿ. ಸೊ ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಮತ್ತೆ ಎಕ್ಸ್ಪ್ಲೇನ್ ಮಾಡಿದಾಗ ಮತ್ತೆ ಏನಾದ್ರು ಇಶ್ಯೂಸ್ ಬರುತ್ತಲ್ಲ, ಸೊ ಅವಾಗ ನಾವು ಮತ್ತೆ ಮೇಂಟೈನ್ ಮಾಡ್ತಾ ಹೋಗೋಣ. ಸೊ 15 ಆ್ಯಂಡ್ 16. ಸಾರಿ 16. ಸೊ ಫಿಸಿಕಲ್ ಇಯರ್ ಎಲ್ಲ ಸೇಮ್. ಸೊ 2025. ಓಕೆ. ಸೊ ನೆಕ್ಸ್ಟ್ ರೇಂಜ್. ಸೊ ಇವಾಗ 1 lakh ಮಾಡಿದ್ದೀನಿ, ನೆಕ್ಸ್ಟ್ 2 lakh ರೇಂಜ್ ಯೂಸ್ ಮಾಡ್ಕೊತೀನಿ ನಾನು. ಸೊ 2 lakh 29999. ಸೊ ನೆಕ್ಸ್ಟ್ 3 lakh. ಸೊ 3 lakh 999. ಸೊ ನೆಕ್ಸ್ಟ್ ಸಾರಿ. ಓಕೆ. ಸೊ ನೆಕ್ಸ್ಟ್ 4 lakh. ಸೊ ನೆಕ್ಸ್ಟ್ 5 lakh. 9. ಸೊ ಇದೆಲ್ಲ ಯಾವಾಗ ಪಿಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ. ಡೋಂಟ್ ವರಿ, ಜಸ್ಟ್ ಮೇಂಟೈನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ನೀವು ಪೋಸ್ಟಿಂಗ್ಸ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಯಾವ್ಯಾವ ರೇಂಜು ಎಲ್ಲಿ ಪಿಕ್ ಆಗ್ತಾ ಇದೆ. ಓಕೆ. ಸೊ 9 lakh ಆಯಿತು. ನೆಕ್ಸ್ಟ್ 10 lakh. ಓಕೆ. ಸೊ ಇವಾಗ 10 lakh ಇಂದ 10 lakh 9 lakh. ಸೊ ನೆಕ್ಸ್ಟ್ 11 lakh. ಸೊ 11 lakh 12 lakh 12 lakh
So next 13 lakh, 14 lakh, 15 lakh, 16 lakh. Okay, so ಈ ತರ ನಾವು ರೇಂಜಸ್ ಮೇಂಟೈನ್ ಮಾಡೋದು. ಓಕೆ, ನೆಕ್ಸ್ಟ್ ಸೇವ್ ಇಟ್. ಸೊ ನೀವೇನು ರೇಂಜ್ ಮೇಂಟೈನ್ ಮಾಡಿದ್ದೀರಾ ಆ ರೇಂಜಸ್ ಸೇವ್ ಆಗುತ್ತೆ. ಸೊ ಇದಕ್ಕೆ ನಿಮಗೆ ಟಿ ಆರ್ ನ ಕೇಳಲ್ಲ. ಸೊ ಟಿ ಆರ್ ಏನಕ್ಕೆ ಕೇಳ್ತಾ ಇಲ್ಲ? ಸೊ ಇದು ನಾವು ಟಿ ಆರ್ ಅಲ್ಲಿ ಮೇಂಟೈನ್ ಮಾಡೋಂಥದ್ದಲ್ಲ. ಸೊ ಪ್ರತಿಯೊಂದು ಸಿಸ್ಟಮ್ ಅಲ್ಲೂ ಇಂಡಿವಿಜುವಲ್ ಆಗಿ ರೇಂಜ್ ನ ಮೇಂಟೈನ್ ಮಾಡಲೇಬೇಕು. ಗೋ ಬ್ಯಾಕ್. ಸೊ ಇವಾಗ ನಂಬರ್ ರೇಂಜಸ್ ಆಯ್ತು. ಓಕೆ, ಸೊ 5 ನಂಬರ್ ರೇಂಜಸ್ ಆಯ್ತು. ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಹೇಳ್ಬೇಕು. ಸೊ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್. ಓಕೆ, ಸೊ ಕಾಸ್ಟ್ ಸೆಂಟರ್ ಅಕೌಂಟಿಂಗ್. ಸೊ ಇದು K51 ಬಂದ್ಬಿಟ್ಟು ನಿಮಗೆ ಕ್ರಿಯೇಟ್ ಮಾಡೋದಕ್ಕೆ ಅಷ್ಟೇನೆ. ಸೊ ಇದಲ್ಲದೆ ಸುಮಾರು ಇರುತ್ತೆ ನಿಮಗೆ ಕ್ರಿಯೇಟ್ ಮಾಡೋದು. ಸೊ ಐ ವಿಲ್ ಎಕ್ಸ್ಪ್ಲೇನ್ ದಟ್. ಓಕೆ, ಸೊ ನಿಮಗೆ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಅಲ್ಲಿ ಪ್ರಾಫಿಟ್ ಸೆಂಟರ್ ಗ್ರೂಪ್ ಬರುತ್ತೆ. ಪ್ರಾಫಿಟ್ ಸೆಂಟರ್ ಗ್ರೂಪ್, ಸೊ ಗ್ರೂಪ್ ಬರುತ್ತೆ. ಅದನ್ನ ನಾವು KCH1, ಸೊ H1 ಅಲ್ಲಿ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಇದಾದ್ಮೇಲೆ ಕ್ರಿಯೇಷನ್ ಆಫ್ ಪ್ರಾಫಿಟ್ ಸೆಂಟರ್. ಸೊ ಕ್ರಿಯೇಟ್ ಪ್ರಾಫಿಟ್ ಸೆಂಟರ್. ಓಕೆ, ಸೊ ಇದನ್ನ K51 ಅಲ್ಲಿ ಮಾಡ್ತೀವಿ. ಸೊ K51 ಫಸ್ಟ್ ಪ್ರಾಫಿಟ್ ಸೆಂಟರ್ ಗ್ರೂಪ್ ನ ಮೇಂಟೈನ್ ಮಾಡಬೇಕು. ಸೊ ನೀವು ಪಾತಲ್ಲಿ ಮಾಡ್ತೀನಿ ಅಂದ್ರೆ ಪಾತಲ್ಲಿ ಕೂಡ ಮಾಡ್ಬೋದು. ಓಕೆ, ಸೊ ಪಾತಲ್ಲಿ ಎಲ್ಲಿ ಮಾಡ್ತೀರಾ ಅಂದ್ರೆ ಗೋ ಟು GL ಅಕೌಂಟಿಂಗ್, ಮಾಸ್ಟರ್ ಡೇಟಾ, ಪ್ರಾಫಿಟ್ ಸೆಂಟರ್. ಸೊ ಇಲ್ಲಿ ನೀವು ಆಕ್ಟಿವೇಟ್ ಮಾಡಬೇಕು ಫಸ್ಟ್. ಓಕೆ, ಸೊ ಪ್ರಾಫಿಟ್ ಸೆಂಟರ್ನ ಆಕ್ಟಿವೇಟ್ ಮಾಡಬೇಕು. ಆಕ್ಟಿವೇಟ್ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಇನ್ ಕಂಟ್ರೋಲಿಂಗ್ ಏರಿಯಾ ಕ್ಲಿಕ್ ಮಾಡಿ. ಸೊ ನಮ್ದು ಕಂಟ್ರೋಲಿಂಗ್ ಏರಿಯಾ ಯಾವುದು? SOEL. ಸೊ ಎಂಟರ್. ಸೊ SOELಗೆ 2025ಗೆ ಆಕ್ಟಿವೇಟ್ ಆಗಿಲ್ಲ, ಆಕ್ಟಿವೇಟ್ ಮಾಡಬೇಕು. ಸೊ ಆಕ್ಟಿವೇಟ್ ಇಟ್ ಅಂಡ್ ಸೇವ್ ಇಟ್. ಸೊ ಇದಕ್ಕೆ ನಿಮಗೆ TR ಕೇಳುತ್ತೆ. ಓಕೆ, ಸೇವ್ ಇಟ್. ಸೊ ಇದಾದ್ಮೇಲೆ ಗೋ ಬ್ಯಾಕ್. ಸೊ ಪ್ರಾಫಿಟ್ ಸೆಂಟರ್ ಹೈರಾರ್ಕಿ ಕ್ರಿಯೇಟ್ ಮಾಡಬೇಕು. ಸೊ ಡಿಫೈನ್ ಪ್ರಾಫಿಟ್ ಸೆಂಟರ್ ಹೈರಾರ್ಕಿ ಇನ್ ಕಂಟ್ರೋಲಿಂಗ್ ಏರಿಯಾ. ಕಂಟ್ರೋಲಿಂಗ್ ಏರಿಯಾ ಯಾವುದು? SOEL. ಎಂಟರ್. ಇದಕ್ಕೊಂದು ಹೈರಾರ್ಕಿ ಕೊಡಬೇಕು. ಸೊ ಏನು ಕೊಡೋಣ ಅಂದ್ರೆ SOEL PC ಅಂತ ಕೊಡೋಣ, ಅಂದ್ರೆ ಪ್ರಾಫಿಟ್ ಸೆಂಟರ್. CC ಅಂದ್ರೆ ಕಾಸ್ಟ್ ಸೆಂಟರ್. ಓಕೆ, ಸೇವ್ ಇಟ್. ಓಕೆ, ಇವಾಗ ಹೈರಾರ್ಕಿನ ಏನ್ ಮಾಡಿದ್ವಿ? ಮೇಂಟೈನ್ ಮಾಡಿದ್ವಿ. ಸೊ ಮತ್ತೆ ಡಿಫೈನ್ ಸ್ಟ್ಯಾಂಡರ್ಡ್ ಹೈರಾರ್ಕಿ ಬಂದ್ಬಿಟ್ಟು ನಿಮಗೆ ಮತ್ತೆ ಸ್ಟ್ಯಾಂಡರ್ಡ್ ಹೈರಾರ್ಕಿ ಬೇಕು ಅಂದ್ರೆ ಮೇಂಟೈನ್ ಕೂಡ ಮಾಡ್ಬೋದು. ಇವಾಗ ನಾನು ಬೇರೆ ಟಿ ಕೋಡ್ ನಿಮಗೆ ಟಿ ಕೋಡ್ ವೈಸ್ ತೋರಿಸ್ತೀನಿ ನೋಡಿ. ಸೊ KCH1 ಎಂಟರ್. ಸೊ ಕಂಟ್ರೋಲಿಂಗ್ ಏರಿಯಾ ಏನು? SOEL. ಸೊ ಇದಾಕಿದ ತಕ್ಷಣ ನಿಮಗೆ ಇಲ್ಲಿ ಏನು ಕ್ರಿಯೇಟ್ ಮಾಡಿದ್ರೋ ಈ ಗ್ರೂಪ್ ಬಂದ್ಬಿಡುತ್ತೆ. ಸೊ ಈ ಗ್ರೂಪ್ ಅಂಡರಲ್ಲಿ ನಾವು ಸೊ ಹೈರಾರ್ಕೀಸ್ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಸೊ ಈ ಗ್ರೂಪ್ ಬಂತಲ್ಲ, ಇದಕ್ಕೆ ಡಿಸ್ಕ್ರಿಪ್ಷನ್ ಹಾಕೋಣ. ಏನಂತಂದ್ರೆ ಪ್ರಾಫಿಟ್ ಸೆಂಟರ್ ಅಥವಾ PC ಅಂತ ಹಾಕೋಣ. ಪ್ರಾಫಿಟ್ ಸೆಂಟರ್ PC ಹೈರಾರ್ಕಿ. ಓಕೆ, PC ಹೈರಾರ್ಕಿ ಫಾರ್ SOEL. ಓಕೆ, ಸೊ ನೆಕ್ಸ್ಟ್ ಸೇವ್ ಇಟ್. ಓಕೆ, ಸೇವ್ ಆಯ್ತು. ಸೊ ಇದು ಬಂದ್ಬಿಟ್ಟು ಮೇನ್ ಹೈರಾರ್ಕಿ. ಓಕೆ, ಸೊ ಈ ರಂಡಲ್ಲಿ ನಾವು ಮಲ್ಟಿಪಲ್ ಗ್ರೂಪಿಂಗ್ಸ್ನ ಮಾಡ್ತಾ ಹೋಗ್ತೀವಿ. ಫಸ್ಟ್ ಆಫ್ ಆಲ್ ಇದೆಲ್ಲ ಏನಕ್ಕೆ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅದಾದ್ಮೇಲೆ ನನಗೆ ಯಾವ ಥರ ಮೇಂಟೈನ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಂಪನಿ ಇದೆ ಅಂತ ಇಟ್ಕೊಳ್ಳೋಣ. ಒಂದು ಕಂಪನಿಲಿ ಸೊ ಅವ್ರಿಗೆ ರಿಪೋರ್ಟ್ ಮಾಡಬೇಕು. ರಿಪೋರ್ಟಿಂಗ್ ಪರ್ಪಸ್ಗೆ ಸೊ ಪ್ರಾಫಿಟ್ ಸೆಂಟರ್ ಕಾಸ್ಟ್ ಸೆಂಟರ್ ಕಾನ್ಸೆಪ್ಟ್ನ SAP ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಸೊ ಅದರಲ್ಲಿ ಸೊ ಮೇನ್ ಆಗಿ ಕಾಸ್ಟ್ ಸೆಂಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನೀವು ಪರ್ಟಿಕ್ಯುಲರ್ ಏನಾದ್ರು ಕಾಸ್ಟ್ ಆಬ್ಜೆಕ್ಟ್ಸ್ ಲೈಕ್ ಕಾಸ್ಟ್ ಸೆಂಟರ್ ಅನ್ನೋದು ಕಾಸ್ಟ್ ಆಬ್ಜೆಕ್ಟ್. ಸೊ ಪರ್ಟಿಕ್ಯುಲರ್ ಆಗಿ ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಫಂಕ್ಷನ್ಸ್ ಅಥವಾ ಏರಿಯಾಗೆ ಕಾಸ್ಟ್ ನ ಬುಕ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಅದಕ್ಕೆ ಒಂದು ಕಾಸ್ಟ್ ಸೆಂಟರ್ಸ್ ಯೂಸ್ ಮಾಡಿದ್ರೆ ಸೊ ಎಲ್ಲ ಕಾಸ್ಟ್ ಆ ಕಾಸ್ಟ್ ಸೆಂಟರ್ ಅಂಡರ್ಲಿ ಬುಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ ಇವಾಗ ನಮ್ದು ಸೋನಿ ಇದೆ. ಸೊ ಸೋನಿ ಆಲ್ ಓವರ್ ಇಂಡಿಯಾ ಇದೆ. ಸೊ ಅದ್ರಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ರಿಪೋರ್ಟಿಂಗ್ ಪರ್ಪಸ್ ಅಂತ ಬಂದಾಗ ಸೊ ನೀವು ರಿಪೋರ್ಟ್ ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದಾಗ ಲೈಕ್ ಡಿಸ್ಟ್ರಿಕ್ಟ್ಸ್ ವೈಸ್ ಅಥವಾ ಸ್ಟೇಟ್ ವೈಸ್ ರಿಪೋರ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನೀವು ಸೊ ಗ್ರೂಪ್ ನ ಹೈರಾರ್ಕಿ ವೈಸ್ ಮೇಂಟೈನ್ ಮಾಡ್ಬಿಟ್ಟು ಪ್ರಾಫಿಟ್ ಸೆಂಟರ್ ನ ಕ್ರಿಯೇಟ್ ಮಾಡಿ ಸೊ ಅದರಲ್ಲಿ ನಾವು ರಿಪೋರ್ಟಿಂಗ್ ತಗೋಬಹುದು. ಸೊ ಸಿಮಿಲರ್ ವೇ ನೀವು ಕಾಸ್ಟ್ ಸೆಂಟರ್ಸ್ ನ
ಸೊ ಲೈಕ್ ಡಿಸ್ಟ್ರಿಕ್ಟ್ಸ್ ವೈಸ್ ಅಥವಾ ತಾಲೂಕ್ ವೈಸ್ ಏನೋ ನೀವು ಡಿಫೈನ್ ಮಾಡಿದ್ರೆ, ಸೊ ಅವಾಗ ಏನಾಗುತ್ತೆ ನಿಮಗೆ ಟಿಲ್ ತಾಲೂಕ್ ವೈಸು ಕೂಡ ನಿಮಗೆ ರಿಪೋರ್ಟ್ ಸಿಗ್ತಾ ಹೋಗುತ್ತೆ ಕಾಸ್ಟ್ ಸೆಂಟರ್ ಅಂಡರ್. ಸೊ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆ ಬ್ರಾಂಚ್ಗೆ ಎಷ್ಟು ಅಮೌಂಟ್ನ ಸ್ಪೆಂಡ್ ಮಾಡಿದ್ದೀರಾ ನೀವು ಅಂತ. ಓಕೆ, ಸೊ ಆ ಬ್ರಾಂಚ್ಗೆ ಎಷ್ಟು ಅಮೌಂಟ್ನ ಸ್ಪೆಂಡ್ ಮಾಡಿದ್ದೀರಾ ನೀವು, ಬ್ರಾಂಚ್ ಡಿಸೈನ್ಗೆ ಆಗಿರ್ಬೋದು, ಪರ್ಚೇಸ್ಗೆ ಆಗಿರ್ಬೋದು, ಅಥವಾ ಸೈಟ್ ರೆಂಟ್ ವಾಟ್ ಎವರ್ ಇಟ್ ಈಸ್. ಸೊ ಎಲ್ಲ ಕಾಸ್ಟ್ ಕೂಡ ನಿಮಗೆ ಆ ಪರ್ಟಿಕ್ಯುಲರ್ ಕಾಸ್ಟ್ ಸೆಂಟರ್ ಅಂಡರ್ಲಿ ರೆಕಾರ್ಡ್ ಆಗಿರುತ್ತೆ. ಓಕೆ, ಸೊ ಈ ತರ ನಾವು ಕಾಸ್ಟ್ ಸೆಂಟರ್ ಅಂಡ್ ಪ್ರಾಫಿಟ್ ಸೆಂಟರ್ಸ್ನ ಡಿಸೈನ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಇವಾಗ ಐ ವಿಲ್ ಸೇವ್ ಇಟ್. ಸೊ ಇವಾಗ ನಾನೇನು ಮಾಡ್ತೀನಿ, ಗ್ರೂಪಿಂಗ್ ಮಾಡ್ತಾ ಹೋಗ್ತೀನಿ. ಸ್ಟೇಟ್ ವೈಸ್ ಒಂದು ಗ್ರೂಪಿಂಗ್ ಮಾಡ್ಕೊಂಡು ಬೇಡ. ಓಕೆ, ಸೊ ಸ್ಟೇಟ್ ವೈಸ್ ಗ್ರೂಪಿಂಗ್ ಮಾಡಿ. ಸೊ ಇದು ಮೇನ್ ಹೈರಾರ್ಕಿ. ಸೊ ಇದ್ರ ಲೋಯರ್ ಲೆವೆಲಲ್ಲಿ ಸೊ ಸ್ಟೇಟ್ ವೈಸ್ ಮಾಡೋಣ. ಸೊ ಹಿಂಗೆ ಸ್ಟೇಟ್ ವೈಸ್ ಅಂದರೆ ಸೊ SOEL, ಸಾರಿ SOEL. ಸೊ ಕೆ ಅಂತ ಹಾಕ್ತೀನಿ. ಕೆ ಮೀನ್ಸ್ ಕರ್ನಾಟಕದ್ದು. ಓಕೆ, ಸೊ ಆ ಥರ ನಾವು ಗ್ರೂಪಿಂಗ್ ಮಾಡ್ತಾ ಹೋಗೋಣ. ಸೊ ಕರ್ನಾಟಕ ಅಂತ ಹಾಕಿದ್ವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಇದ್ರ ಲೆವೆಲಲ್ಲೇ ಸೇಮ್ ಲೆವೆಲ್ ಇವಾಗ. ಸೊ SOEL TN ಅಂತ ಹಾಕೋಣ. ಸೊ ದಟ್ ಇಸ್ ಫಾರ್ ತಮಿಳ್ನಾಡು. Okay, so next the same level will create a hierarchy for AP in column. Andhra Pradesh. So next same level SOEL TLR. ಸೊ ತೆಲಂಗಾಣ. ಸೊ ನೆಕ್ಸ್ಟ್ ಇದೇ ಥರ ಸೊ ನೀವು ಬೇರೆ ಬೇರೆ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ಗ್ರೂಪಿಂಗ್ಸ್. ನಾನು ಒಂದು 4-5 ಮಾಡ್ತೀನಿ. SOEL ನೆಕ್ಸ್ಟ್ ಮಹಾರಾಷ್ಟ್ರ ಅಂದ್ಕೊಳ್ಳೋಣ. ಇದೆ ಸೊ ಮಹಾರಾಷ್ಟ್ರ. ಓಕೆ, ಸೊ ನೆಕ್ಸ್ಟ್ ಮಹಾರಾಷ್ಟ್ರ ಮಾಡ್ಬಿಟ್ಟು ಸೇವ್ ಮಾಡಿ. ಸಾಕು, ಇಷ್ಟು ನೀವು ಬೇಕಾದ್ರೂ ಮಾಡ್ಕೊಳ್ಳಿ. ಎಕ್ಸ್ಟೆನ್ಷನ್ ಸ್ಟೇಟ್ ವೈಸ್ ಮಾಡ್ಕೋಬೋದು ಸುಮಾರು. ಓಕೆ, ಸೊ ಜಸ್ಟ್ ಫಾರ್ ಎಕ್ಸಾಂಪಲ್ ಐ ಮೇಂಟೈನಿಂಗ್. ಓಕೆ, ಸೊ ಸೇವ್ ಇಟ್. ಸೊ ಇವಾಗ ಇದರಲ್ಲಿ ನಾವು ಪ್ರಾಫಿಟ್ ಸೆಂಟರ್ಸ್ನ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ 1 or 2 ತೋರಿಸ್ತೀನಿ ನಿಮಗೆ. ಸೊ ನಾಳೆ ಕ್ಲಾಸಲ್ಲಿ ಮಿಕ್ಕಿರೋದು ನೋಡೋಣ. ಸೊ ಇವಾಗ KE51 ಇಸ್ ಟಿ ಕೋಡ್ ಟು ಕ್ರಿಯೇಟ್ ಅ ಪ್ರಾಫಿಟ್ ಸೆಂಟರ್ ಅಂತ ನಾನು ಮೇಂಟೈನ್ ಮಾಡಿದ್ದೆ, ರೈಟ್? ಸೊ ಇವಾಗ ಇಲ್ಲಿ ಕಂಟ್ರೋಲಿಂಗ್ ಏರಿಯಾ ಹಾಕಬೇಕು, SOEL. ಸೊ ಕಂಟ್ರೋಲಿಂಗ್ ಏರಿಯಾ ಹಾಕಿದ ತಕ್ಷಣ ಕೇಳುತ್ತೆ ಪ್ರಾಫಿಟ್ ಸೆಂಟರ್. ನೋಡಿ, ಪ್ರಾಫಿಟ್ ಸೆಂಟರ್ ನೀವು ನ್ಯೂಮರಿಕ್ ಆರು ಕ್ರಿಯೇಟ್ ಮಾಡ್ಬೋದು, ಆಲ್ಫಾ ನ್ಯೂಮರಿಕ್ ಆರು ಕ್ರಿಯೇಟ್ ಮಾಡ್ಬೋದು, ಇಲ್ಲ ಆಲ್ಫಾ ಬೆಟಿಕ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಇವಾಗ ಫಾರ್ ಎಕ್ಸಾಂಪಲ್ ಸೊ ನಮ್ದು ರೆಕಾರ್ಡಿಂಗ್ಗೋಸ್ಕರ ನಾನು ಕಾಮನ್ ಆಗಿ ಯೂಸ್ ಮಾಡೋದು ಲೈಕ್ ಸೇಮ್ ನೇಮಿಂಗ್ ಕಲ್ಚರ್ನ ಯೂಸ್ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರು ಬೇರೆ ಬೇಕು ಅಂದ್ರೆ ನೀವು ಮೇಂಟೈನ್ ಮಾಡ್ಬೋದು. ಸೊ ನಿಮ್ಮ ನೇಮಲ್ಲಿ ಕೂಡ ಮೇಂಟೈನ್ ಮಾಡ್ಕೋಬೋದು ಕಾಸ್ಟ್ ಸೆಂಟರ್. ಓಕೆ, ಸೊ ಜಸ್ಟ್ ನಾನು ಇವಾಗ ಒಂದು ರೇಂಜಲ್ಲಿ ಮೇಂಟೈನ್ ಮಾಡ್ತೀನಿ. ಸೊ ಲೈಕ್ 1000 ಅಥವಾ 1 lakh ಅಥವಾ 10,000 ಈ ಥರ. ಸೊ ನಾನು 1000 ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ 1000 ಹಾಕ್ಬಿಟ್ಟು ಸೊ ಕಂಟ್ರೋಲಿಂಗ್ ಏರಿಯಾ ಎಂಟರ್. ಸೊ ಡೇಟ್ ಬಂದ್ಬಿಟ್ಟು ಇವತ್ತಿನ ಡೇಟ್ ತಗೊಳುತ್ತೆ. ಓಕೆ, ಬಟ್ ನಾವು ಫಿಸ್ಕಲ್ ಇಯರಲ್ಲಿ ಇರೋದ್ರಿಂದ ಸೊ ನಾವೇನು ಮಾಡೋಣ 25 ಹಾಕೋಣ. ಓಕೆ, ಸೊ ಇಲ್ಲಾಂದ್ರೆ ನಿಮಗೆ ಪೋಸ್ಟಿಂಗ್ಸ್ ಮಾಡುವಾಗ ಎರರ್ ಬರುತ್ತೆ, ಎರರ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇವಾಗ ಓಕೆ ಫಸ್ಟ್ 1/1/2026 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಲೆಟ್ ಇಟ್ ಬಿ. ಸೊ ಎರರ್ ಬರೋ ನೋಡ್ಕೊಳ್ಳೋಣ. ಸೊ ಲೆಟ್ ಇಟ್ ಬಿ. ಸೊ ಇವಾಗ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ ಹಾಕೋಣ. ಸೊ ಬ್ಯಾಂಗ್ಳೂರ್ ಲೊಕೇಶನ್ಗೆ ಒಂದು ಪ್ರಾಫಿಟ್ ಸೆಂಟರ್ ಬ್ಯಾಂಗ್ಳೂರ್ ಸೋನಿ ಸೆಂಟರ್ ಅಂತ ಇಟ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ನಾವು ಸೋನಿ ಎಲೆಕ್ಟ್ರಿಕಲ್ಸಲ್ಲಿ ತೊಗೊತಾ ಇದ್ದೀವಿ. ಪರ್ಸನ್ ರೆಸ್ಪಾನ್ಸಿಬಲ್. ಸೊ ಪರ್ಸನ್ ರೆಸ್ಪಾನ್ಸಿಬಲ್ ಅಂದರೆ ಸೊ ಪರ್ಟಿಕ್ಯುಲರ್ ಬ್ರಾಂಚ್ ಸೋನಿ ಬ್ಯಾಂಗ್ಳೂರ್ ಅಂತ ಬಂದಾಗ ಸೊ ಪರ್ಟಿಕ್ಯುಲರ್ ಬ್ರಾಂಚ್ಗೆ ಯಾರು ಪರ್ಸನ್ ರೆಸ್ಪಾನ್ಸಿಬಲ್ನ ಮೇಂಟೈನ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಮ ನೇಮ್ನ ಯಾರ್ದೋ ಒಂದು ಹಾಕೋಣ. ಓಕೆ, ಸೊ ಇವಾಗ ವೆಂಕಟೇಶ್ ಅವ್ರದ್ದಿದೆ, ವೆಂಕಟೇಶ್ ಅಂತ ಹಾಕೋಣ. ಸೊ ವೆಂಕಟೇಶ್ ಅವ್ರನ್ನ ಹಾಕೋಣ. ಸೊ ಪ್ರಾಫಿಟ್ ಸೆಂಟರ್ ಗ್ರೂಪ್. ಸೊ ಇದು ಯಾವ ಅಂಡರಲ್ಲಿ ಬರುತ್ತೆ? ಸೊ ನಮಗೆ ಕರ್ನಾಟಕ ಅಂಡರಲ್ಲಿ ಬರುತ್ತೆ. ಓಕೆ, ಸೊ ಕರ್ನಾಟಕ ಅಂತ ಓಕೆನಾ. ಸೊ ಪ್ರಾಫಿಟ್ ಸೆಂಟರ್ ಗ್ರೂಪ್ನ ಸೇವ್ ಮಾಡ್ಬಿಟ್ಟು ಕ್ಲೋಸ್ ಮಾಡೋಣ. ಸೊ ಐ ವಿಲ್ ಸೇವ್ ಇಟ್ ಅಂಡ್ ಕ್ಲೋಸ್. ಓಕೆ, ಅದು ಓಪನ್ ಆಗಿದ್ರೆ ಸೊ ನಮಗೆ ಇಲ್ಲಿ ಎರರ್ ಬರುತ್ತೆ. ಓಕೆ, ಸೊ ಇವಾಗ ಕರ್ನಾಟಕ. ಸೊ ಕರ್ನಾಟಕ ಎಂಟರ್. ಓಕೆ, ಸೊ ಕರ್ನಾಟಕ ಅಂತ ಹಾಕ್ಬೇಕಲ್ವಾ. ಸೊ ಕರ್ನಾಟಕ ಸೆಲೆಕ್ಟ್ ಎಂಟರ್ ಅಂಡ್ ನೋಡಿ ಸೇವ್ ಮಾಡಿದ್ರೆ ನಿಮಗೆ ಸೇವ್ ಆಸ್ ಇನ್ಆಕ್ಟಿವ್ ಆಗುತ್ತೆ.
ಸೊ ಯಾವಾಗಲೂ ಪ್ರಾಫಿಟ್ ಸೆಂಟರ್ನ ನೀವು ಆಕ್ಟಿವೇಟ್ ಮಾಡಬೇಕು ಅಂದರೆ ಸೊ ಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಆಕ್ಟಿವೇಟ್ ಕೂಡ ಆಗುತ್ತೆ, ದೆನ್ ಸೇವ್ ಕೂಡ ಆಗುತ್ತೆ. ನೋಡಿ, ಕ್ರಿಯೇಟೆಡ್. ಸೊ ಸಿಮಿಲರ್ ವೇ ನೀವು ಬೇರೆದು ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ನಾವು 1000 ಮಾಡಿದ್ನಲ್ಲ, ಸೊ ನೆಕ್ಸ್ಟ್ 1001 ಮಾಡ್ತೀವಿ. ಓಕೆನಾ? ಸೊ 1001 ಮಾಡ್ಬಿಟ್ಟು ಸೊ ನಾನು ಕರ್ನಾಟಕ ಫುಲ್ 1000 ಯೂಸ್ ಮಾಡ್ಕೊತೀನಿ. ಸೊ 1001 ಮಾಡ್ಬಿಟ್ಟು ಎಂಟರ್ ಕೊಡಿ. ಸಾರಿ 1001 ಅಲ್ವಾ, ಎಂಟರ್ ಕೊಡಿ. ಸೊ ನೆಕ್ಸ್ಟ್ ಇಲ್ಲಿ ಸೊ ಬ್ಯಾಂಗ್ಳೂರ್ ಆಯಿತು, ಅದೇ ಥರ ಒಂದು ಮೈಸೂರು ತೊಗೊಳ್ಳಿ. ಸೊ ಪರ್ಸನ್ ರೆಸ್ಪಾನ್ಸಿವ್ ಅಂದ್ಬಿಟ್ಟು ಯಾರು ಮಾಡೋಣ, ರವಿಕುಮಾರ್ನೇ ಮಾಡೋಣ. ಸೊ ನೆಕ್ಸ್ಟ್ ಸೊ ಇದು ಕೂಡ ಕರ್ನಾಟಕ ಅಂಡರಲ್ಲಿ ಬರುತ್ತೆ. ಸೊ ಇದನ್ನು ತೊಗೊತೀನಿ ನಾನು. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಏನಿಲ್ಲ, ನಾವು ಕ್ರಿಯೇಟ್ ಮಾಡಿಲ್ಲ, ಲೆಟ್ ಇಟ್ ಬಿ ಆ್ಯಂಡ್ ಸೇವ್ ಇಟ್. ಸೊ ನೆಕ್ಸ್ಟ್ 2. ಓಕೆ, ಸೊ 2 ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಮಂಡ್ಯ ಅನ್ಕೋಣ, ಲೆಟ್ ಇಟ್ ಬಿ. ಸೊ ನಾನು ಈ ಥರ ಟೌನ್ ವೈಸ್ ಎಲ್ಲ ತೊಗೊತಾ ಇದ್ದೀನಿ, ನೀವು ಇದೇ ತೊಗೋಬೇಕು ಅಂತ ಏನಿಲ್ಲ. ಓಕೆ, ಸೊ ಮತ್ತೆ ನಿಮಗೆ ಯಾರಿದ್ದೀರಾ, ಸುಹಾಸ್. ಓಕೆ, ಸುಹಾಸ್ ಅಂತ ತಗೊಂಡು. ಸೊ ನೆಕ್ಸ್ಟ್ ಆಕ್ಟಿವೇಟ್. ಸೊ ನೆಕ್ಸ್ಟ್ 3 ಎಂಟರ್. ನೆಕ್ಸ್ಟ್ ಆಗೋಣ ತುಮಕೂರು. ಪರ್ಸನ್ ರೆಸ್ಪಾನ್ಸಿಬಲ್ ಓಕೆ ಸರಸ್ವತಿ ಅಂತ. ಓಕೆ, ಪರ್ಸನ್ ರೆಸ್ಪಾನ್ಸಿಬಲ್ ಆಯಿತು. ಕಾಫಿ ಸೆಂಟರ್ ಗ್ರೂಪ್ ಹಾಕಬೇಕು, ಆಕ್ಟಿವೇಟ್ ಮಾಡಬೇಕು. ಸೊ ನಾನು ಇವಾಗ ಒಂದು 3-4 ಮಾಡಿದ್ದೀನಿ. ಓಕೆ, ಸೊ ಲೆಟ್ ಇಟ್ ಬಿ ಸಾಕು. ಸೊ ನೆಕ್ಸ್ಟ್ ನಾನು ಕಾಲ್ ಸೆಂಟರ್ಸ್ ಎಲ್ಲ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಕಾಲ್ ಸೆಂಟರ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನೀವು ಚೆಕ್ ಮಾಡಬೇಕು ಸೊ ನಿಮ್ಮ ಹೈರಾರ್ಕಿಲಿ ಯಾವ ಥರ ಕಾಣಿಸುತ್ತೆ ಇದು ಅಂತ. ಸೊ KCH1ಗೆ ಹೋಗಿ ಎಂಟರ್ ಕೊಡಿ, ನಿಮ್ಮ ಗ್ರೂಪ್ ಇದೆ, ಎಂಟರ್ ಕೊಡಿ. ಸೊ ಇವಾಗ ನೋಡಿ, ಆಲ್ರೆಡಿ ಎಕ್ಸಿಸ್ಟ್ ಇದೆ, ಎಸ್ ಕೊಡಿ. ಸೊ ಇದರಲ್ಲಿ ನೀವು ನೋಡ್ಬೋದು, ನಾವು ಇವಾಗ ಕರ್ನಾಟಕ ಅಂಡರಲ್ಲಿ ಕ್ರಿಯೇಟ್ ಮಾಡಿದ್ದೀವಲ್ಲ ಪ್ರಾಫಿಟ್ ಸೆಂಟರ್ಸು, ಅದೆಲ್ಲ ಈ ಹೈರಾರ್ಕಿ ಅಂಡರ್ಲಿ ಅಸೈನ್ ಆಗಿರುತ್ತೆ. ಸೊ ನೀವೇನೇ ಬುಕ್ ಮಾಡಿದ್ರು ಸಾರಿ ಈಗ ಪ್ರಾಫಿಟ್ ಸೆಂಟರ್ ಅಂಡರ್ ಬುಕ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಅಂಡರ್ ಕರ್ನಾಟಕ. ಓಕೆ, ಸೊ ಈ ಥರ ನಾವು ಒಂದು ಹೈರಾರ್ಕೀಸ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ ಪ್ರಾಫಿಟ್ ಸೆಂಟರ್ಗೆ. ಸೊ ಸಿಮಿಲರ್ ವೇ ವಿಲ್ ಯೂಸ್ ಇಟ್ ಫಾರ್ ದ ಕಾಸ್ಟ್ ಸೆಂಟರ್ ಆಸ್ ವೆಲ್. ಓಕೆ, ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕಾಸ್ಟ್ ಸೆಂಟರ್ ನಾಳೆ ಕ್ಲಾಸಲ್ಲಿ. ಫಸ್ಟ್ ಇಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸೊ ವೆರ್ ಇಸ್ ದ ಶೀಟ್. ಓಕೆ, ಸೊ ಹೈರಾರ್ಕಿನ ಕ್ರಿಯೇಟ್ ಮಾಡಿದ್ದೀವಿ ಆ್ಯಂಡ್ ಐ ವಿಲ್ ಸೇವ್ ಇಟ್. ಓಕೆ, ಸೊ ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ ಈ ಕ್ಲಾಸಲ್ಲಿ?